ಏನೇ ಇದೆ ನಿನ್ನ ಮಾತಿನಿಂದ ನಿನ್ನ ಸಿಟ್ಟಿನಿಂದ ಈ ಹುಡುಗನ ಜೀವನ ಸಹಿತ ಹಾಳು ಮಾಡಿರ್ತಿ. ಅದೆಷ್ಟಾರ ಅಪ್ಪುಪುರ ಮಾಡ್ತೀವಿ ಅವನ್ನ. ನೀನು ಒಬ್ಬ ಗಂಡಸ್ ಮಗ ಅದನ, ನೀವಂತೂ ಜೀವಿಲ್ಲ. ನನ್ನ ಮಗನ ಜೂಜು ಮಾಡ್ಬಾರ್ದನೆ. ಜೀವ ಮಾಡ, ನಮಗಿರೋದು ಒಬ್ಬನ ಮಗ ಅದಾನ. ಅವಂಗ ಸಾಲಿಗ್ ಕಳ್ಸು, ಓದ್ಸು. ಬರೇ ಅಪ್ಪುಪುರ ಮಾಡಿದ್ರ ಆಗುದಿಲ್ಲ. ಇರೋ ಒಬ್ಬ ಮಗ ಅದನ್ರಿ, ಅವಂಗ ಯಾಕೆ ಸಾಳಿ? ಅವನ್ನ ರಾಜ್ ಹೆಂಗ್ ಬೆಳೆಸ್ತೀನಿ ನಾನು. ನೀ ಮಾತಾಡೋದು ಹೆಂಗೈತೆ ಅಂದ್ರ ಬಂಗಾರದ ಕೆರುವು ಮಾಡಿಸಿವಿ ಅನ್ನೋ ಕಾರಣಕ್ಕ ಅದನ್ನ ತಲೆ ಮೇಲೆ ಹೊತ್ಕೊಂಡು ಅಡ್ಡಾಡೋನು ಅನ್ನೋಂಗೈತಿ. ಎಷ್ಟಿದ್ರಿ ಏನ ಈಗಿನ ಕಾಲಕ್ಕ ಶಿಕ್ಷಣ ಇಲ್ಲ ಅಂದ್ರ ಅವನ ಜೀವನನ ವ್ಯರ್ಥ ಆಕೈತಿ. ಶಿಕ್ಷಣ ಬಹಳ ಮುಖ್ಯ ಐತಿ. ಸಾಲಿ ಕಳಿಸ್ಲಾರ ಸಾಲಿ ಕಳ್ತವ್ರ ಏನಿರ್ತಾರಲ್ಲ ಅಂತವ್ರ ನನ್ ಮಗನ ಕೈಯಾಗ ಕೆಲಸ ಮಾಡ್ಬೇಕು. ಹಂಗ ಬೆಳೆಸ್ತೀನಿ. ಎಂದ ನಿನ್ನ ಮದುವೆ ಮಾಡ್ಕೊಂಡೇನೋ, ಎಂದ ಈ ಮಗ ನಮಗ ಹುಟ್ಟ್ಯಾನೋ ಅಂದಿನಿಂದ ಈ ಮನ್ಯಾಗ ನನ್ನ ಮಾತಾ ನಡೆಯವಲ್ದು. ಅಲ್ಲಿದಲ್ಲ ನೋಡ, ಆ ಶಂಕರಪ್ಪ ಇರು 2 ಮಕ್ಕಳನ್ನ ಅದೆಷ್ಟು ವಿದ್ಯಾ ಕೊಟ್ಟು ಬೆಳೆಸ್ಯಾನ, ಎಷ್ಟು ವಿದ್ಯಾವಂತರನ್ನಾಗ ಮಾಡ್ಯಾನ. ಅಷ್ಟ ಅಲ್ಲ, ಈಗ ಹಿರೇ ಮಗನ ಮದ್ವಿ ಸಹಿತ ಮಾಡ್ಯಾನ. ಹಿರೇ ಮಗ ಅನ್ನ ನೆನಪಾತ್ ನೋಡ್ರಿ ನನಗ. ಆಕಿ ಏನೀಗ ಬಂದಾಳಲ್ಲ ಸೊಸೆ, ಅದಕ್ಕಿ ಏನ ಕದ್ದಿಲ್ಲ ನಡ್ಸಾಳಕಿ. ಆಕಿ ಅದಳಲ್ಲ ಬಾಳ್ ಜಾಬದಳಕಿ. ನೋಡು, ಎಡ್ಡ ಮಾತಾಡಿದ್ರು ಆ ಮಾತಿಗೊಂದು ಅರ್ಥ ಇರ್ಬೇಕು. ಸಣ್ಣ ಮಕ್ಕಳ ಮುಂದೆ ಅದು ಹೆಂಗ ಮಾತಾಡ್ಬೇಕು ಅನ್ನೋದು ತಿಳಿಯಂಗಿಲ್ಲ. ಹೋಗ್ಲಿ ಒಳಗೆ. ಇಲ್ಲಪ್ಪ ನಾ ಅಂಗಡಿ ಬರ್ತೀನಿ. ಹೋಗ್ಬಾರಪ್ಪ ಅಂಗಡಿಗ. ಏನ್ ಬೇಕಾದ್ರೆ ಎಲ್ಲ ತಿನ್ನಾಕ ತಗೊಂಡಿ ಹೋ. ಹುಷಾರಾ. ನಿನಗ ಈಗ ಅರ್ಥ ಆಗೋದಿಲ್ಲ, ಮುಂದ ಮುಪ್ಪಾಗಿಂದ ಅರ್ಥ ಆಕೈತಿ. ಹೋಗ್ಲಿ ಬಿಡು. ಆ ಶಂಕರಪ್ಪನ ಮನಿದ ಏನ್ ಕದ್ದಿ? ಅಲ್ಲ, ಬರುದ ಹೀಗ್ ಬಂದ ಇಲ್ಲಕಿ ಒಟ್ಟ ಕೊಡಿ ಅದೇಂಗ್ರಿ? ಅವಂಗ ಅದೆಷ್ಟ ಬಡತನ ಇದ್ರು ಹೆಂಗ ಬದುಕಬೇಕನ್ನೋ ಸಂಸ್ಕಾರ ಐತಿ. ಅವನ ಹತ್ರ ಇರೋ ಸಂಸ್ಕಾರ ನಾ ನೋಡಿ ಕಲಿಬೇಕಾಗೈತಿನ. ಅಯ್ಯ, ನಾ ಅದು ಹೇಳಕ್ ಹಚ್ಚಿಲ್ರಿ. ದೊಡ್ಡವನ್ ಹಿಂತಿಲ್ಲಕಿ ಆ ಸಣ್ಣವನ್ ಕೂಡ ಕುಳು 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 ನಕ್ಕೊಂತಿರ್ತಾಳಕಿ. ಮಾತುಗಳು ಮಾತಾಡಕ ನಿನಗ ನಮ್ಮ ಮನಿ ಮಾತು ಸಾಲವಲ್ಲ. ಅಲ್ಲಿ ಇಲ್ಲಿ ಓಣ್ಯಾನ ಮಾತೆಲ್ಲ ಇವನ್ ತಗೊಂಡು ಮಾತಾಡಕ್ಕೆ ನೀ. ಅಯ್ಯ, ನೀ ಯಾವ ನನ್ ಸೇರಿ ಬಿಡು. ಈಗೇನು ಹೊರಗೆ ಹೋಗ್ತಿಲ್ಲ, ಅವ್ರ ಮನಿ ಮುಂದೆ ಹಾದು ಹೋಗ್ತಿಲ್ಲ. ಸ್ವಲ್ಪ ಕಣ್ಣು ಆಡ್ಸು, ಎಲ್ಲ ಗೊತ್ತಾಕೈತಿ. ಏನಾಗೈತಿ? ಅತ್ತೆ ಗುಜರಾತಿ ಇದು ಕಾಲುಂಗ್ರ ಯಾಕ ಬಿಚ್ಚವಲ್ದ? ಸ್ವಲ್ಪ ಬಿಚ್ಚಬಾರ ರವಿ ಇದನ್ನ. ಅಷ್ಟಕ್ಕೆ ಇಟ್ಟು ಗುದ್ದಾಡಕತ್ತೀರಿ? ಎಷ್ಟು ಬಿಗಿ ಐತ್ರಲ್ಲ ಇದು? ಅದಕ್ಕ ಇದನ್ನ ಬಿಚ್ಚಾಕತ್ತೇನಪ್ಪ, ದೊಡ್ಡ ಹಾಕೊಳ್ಳೋದ್ರ ಸಂಬಂಧ. ನನ್ನ ಹೆಂಡತಿ ಹೇಳೋದು ಬರೋಬರ್ನೇ ಇರ್ಬೇಕೇನು? ಅಲ್ಲ, ವೈನಿ ಕೂಡ ಇವಂದೇನು ಸಲಿಗಿ ಕಾಲು ಕೈ ಮುಟ್ಟಿ ಮಾತಾಡ್ಸೋದು? ಏ ಸೌಕಾಶ. ಆಯ್ತಲ್ರಿ, ಒಂದು ಶಂಕರಪ್ಪ ಬಾಯಿ ಸತ್ತವ. ಅವನು ಕೂಡ ಮಾತಾಡಿ ಇದು ತಡಿ. ಇದ್ ನೋಡು, ನಿಮ್ಮ ಅಣ್ಣ ಹೇಳಿ ಕಾಲುಂಗ್ರ ದೊಡ್ಡ ಮಾಡಿಸ್ಕೋಬೇಕಿದ್ನ. ಹಿರಿಯ ಮಗನ ಮದುವೆ ಮಾಡಿ ಸೊಸೆನ ಮನಿ ತುಂಬಿಸ್ಕೊಂಡಿ, ಇನ್ನ ಅದ ಮನ್ಯಾಗ ಸಣ್ಣವನು ಇರೋದಂದ್ರ ಇದು ಹೆಂಗ್ ಚಲೋ ಅನಿಸ್ತೈತಿ? ಭಾಷೆಗೆ ಬಲ ಕೂಡಿ ಬಂದಾಗ ಮದುವೆ ಮಾಡ್ಬೇಕಾಗ್ತಿತ್ತಲ್ರಿ. ಏನ್ ಸಣ್ಣ ಅದಾನಂತ ಹೇಳಿ ಮನೆಯಿಂದ ಹೊರಗೆ ಹಾಕಾಕೈತಿ? ನಿನ್ನ ಮಕ್ಕಳು, ನಿನ್ನ ಮನೆ ಎಲ್ಲ ಬರೋಬರಿ. ಆದ್ರೆ ಬಂದಾಕಿ ಹೊರಗಿನ ಮನೆಯಿಂದ ಬರ್ತಾಳಲ್ಲ, ಸ್ವಲ್ಪ ವಿಚಾರ ಮಾಡ್ಬೇಕಾಕೈತಲ್ಲ. ಎಂತ ಹೊತ್ತು ಬಂದ್ರು ನನ್ನ ಮಕ್ಕಳು ದಾರಿ ಬಿಟ್ಟು ನಡೆಯೋರಲ್ಲ, ಇದು ನಿಮಗೂ ಗೊತ್ತೈತಲ್ಲ. ಊರ್ ಮಂದಿ ಎಲ್ಲ ಮಾತಾಡಕತ್ತೈತಿ. ಅದೆಲ್ಲ ಕೇಳಿಸ್ಕೊಂಡು ನನಗ್ ಸುಮ್ಮನೆ ಇರಕ್ ಆಗುದಿಲ್ಲಪ್ಪ. ಅದಕ್ಕ ಅದನ್ನೆಲ್ಲ ಮುಚ್ಕೊಂಡು ಕುಂದ್ರಕ್ ಆಗುದಿಲ್ಲ ನನಗ. ಅದಕ್ಕೆ ನಿನಗೆ ಹೇಳಕತ್ತೀನಿ. ಅಂದ್ರೇನ್ರಿ ನಿಮ್ ಮಾತು? ಸೊಸಿರು ಮನ್ಯಾಗ ನನ್ನಿಬ್ರು ಮಕ್ಳಿರುವುದು ಜಗಳಕ್ಕೆ ಮೂಲ ಅಂತೀರೇನು? ಇಷ್ಟೆಲ್ಲ ಗೊತ್ತಿದ್ರು ನಿನ್ನ 2 ಮಕ್ಕಳನ್ನ ಒಂದ ಮನೆಯಾಗ ಇಟ್ಟಿ ಅಂದ್ರ ನಿನಗೆ ಏನಪ್ಪ ಹೇಳೋದು? ಅಲ್ಲೋ,
ನೀನು ತಿಳಿದಾವದಿ ಶಾಣೆ ಅದಿದಿ. ಸಣ್ಣ ಒಂದು ಕನ್ಯಾ ತೆಗೆದು ಮದುವೆ ಮಾಡ್ತೀನಿ. ಇಬ್ರು ಸ್ವಸ್ಥರ ಮನೆಗೆ ಬಂದ್ರಂದ್ರ ಅಷ್ಟರು ಕೂಡಿರ್ತಾರಲ್ಲ, ಕೂಡು ಕುಟುಂಬ ಚಂದ ಆಗುತ್ತಲ್ಲ. ನೀ ಹೇಳುದೆಲ್ಲ ಮಾಡ್ಬೇಕಾದಾಗ ಮಾಡಿದ್ರೆ ಚಂದ ಇರ್ತಿತ್ತು. ಹಿಂಗೆ ಹೇಳ್ತೀನಂತ ತಪ್ಪು ತಿಳ್ಕೊಬೇಡ. ಸಣ್ಣವನು ವಯಸ್ಸಿಗೆ ಬಂದಾನ, ಮಂದಿ ಹಂಗ ಹಿಂಗ ಅಂತ ಮಾತಾಡಬಾರ್ದಂತ ನಾ ಹೇಳಕತ್ತೀನಿ. ಏನ್ರಿ ನಿಮ್ ಮಾತ? ನಾನು ಹೌದು ಅನ್ನುವಂತ ಮನೆತನದ ಕನ್ಯಾ ತೆಗೆದ ನಮ್ಮ ಮನೆ ಸೊಸೆ ಮಾಡ್ಕೊಂಡಿನಿ. ನಾ ಸೊಸಿದು ಮಾತಾಡಕತ್ತಿಲ್ಲ, ನಿಮ್ಮ ಮನೆತನದ ಬಗ್ಗೆನೂ ಮಾತಾಡಕತ್ತಿಲ್ಲ, ಮನೆಯಾಗಿರೋ ಮನುಷ್ಯರ ಬಗ್ಗೆನೂ ಮಾತಾಡಕತ್ತಿಲ್ಲ. ಆದ್ರ ವಯಸ್ಸಿನ ಮಾತಾಡಕತ್ತೀನಿ, ವಯಸ್ಸಿನ ಬಗ್ಗೆ ಮಾತಾಡಕತ್ತೀನಿ. ಈಗ ಅರ್ಥ ಆತ್ರಿ ನಿಮ್ ಮಾತ. ಈಗಾರ ಕೆಡಕ್ ಆಗೋದಕ್ಕಿಂತ ಮುಂಚೆನ ನಾವ ಸುಧಾರಿಸ್ಕೊಳ್ಳೋದು ಚಲೋ ಅಂತ ನನಗನ್ಸುತ್ತೆ. ಮನ್ಯಾಗ ನಾನು ನನ್ನ ಹೆಂಡತಿ ಕೂಡಿ ಮಾತಾಡಿದ ಮಾತು ನನಗ್ಯಾಕೋ ಮುಚ್ಚಿಟ್ಕೊಳಕ್ ಆಗ್ಲಿಲ್ಲ. ಅದಕ್ಕ ಮನಸ್ಸು ಬಿಚ್ಚಿ ನಿನಗೆ ಹೇಳಿನಿ. ಅರ್ಥ ಆಗಿತ್ತಲ್ಲ? ನಾ ಬರ್ತೀನಿ. ರೀ ಯಾಕ ಈ ಕಾಲುಂಗ್ರ ಬಾಳ ಸಣ್ಣದಾಗತೈತಿ, ಸ್ವಲ್ಪ ದೊಡ್ಡ ಮಾಡಿಸ್ಕೊಡ್ರಲ್ಲ ಇದನ್ನ ಪತ್ತಾರ್ ಕಡೆ. ಯಾಕ ನನ್ನ ಮನೆಗೆ ಬರೋಣ ಮೈಕೈ ಹೋಗ್ತೇನೆ ಅಂತ ತವ್ರ ಮನೆಗಿದ್ದ ಕಳ್ಳಿ ಕಟ್ಟಿಗೆ ಹಂಗಿದ್ದಿ. ನನಗೆ ಗೊತ್ತಾಗ್ಬೇಕು, ಇಬ್ರು ಕೂಡ ಹೋಗುಂತವ. ನಾ ಬಂದ್ರ ಬಾಳ ಆಕೇತಾ ಮತ್ ಖರ್ಚು. ಏನೇನ್ ತಗೊಳಕ್ಕಿ? ಹೆಣ್ಣಿಗೆ ಬಂಗಾರ ಅಂದ್ರೆ ಬಾಳ ಇಷ್ಟ. ನನ್ಗೆ ಏನೇನ್ ಇಷ್ಟ ಆಕೇತಿ ಎಲ್ಲಾ ತಗೋತೇನೆ ನೋಡ್ ನಾನು. ಹಂಗಾದ್ರೆ ಬೇಡ, ನಾ ಒಬ್ಬನ ಹೋಗಿದ್ದು ಮಾಡ್ಸ್ಕೊಂಡ್ ಬರ್ತೀನಿ. ಮೊದ್ಲು ನಮ್ಮ ಅಪ್ಪ ಮದುವೆ ಖರ್ಚು ಸಾಕಷ್ಟು ಮಾಡ್ಯಾನ, ಇನ್ನ ರವಿ ಮದುವೆ ಐತಿ. ನಾ ಒಬ್ಬನ ಬರ್ತೀನಿ ತಗೋ. ಆಯ್ತು ಹೋಗ್ಬರ್ರಿ. ರೀ ರೀ ಸ್ವಲ್ಪ ಕಾಲುಂಗ್ರ ದೊಡ್ಡ ತಗೊಂಬರ್ರಿ. ದ್ವಾಡ್ದೋ ಸಾಂದ ಬಂಗಾರ ಬೆಳ್ಳಿ ನಿನ್ ಬೈಕಿ ತರ್ಸತೇನ? ಇದೆ ಬಂಗಾರ ಅಂತ ಗಂಡ ನಾನೇ ಇರುವಾಗ ಅವರ್ಲೆ. ಯಾಕ ಎಷ್ಟ್ ಅಪ್ಪಪೂರ್ ಮಾಡಾಕತ್ತೇವ ಒಬ್ಬನ ಮಗ ಅದಾನ ಅಂತ ಹೇಳಿ. ನೋಡಿದ್ರ ಒಂದ್ ಓದಾಕ್ ಬರಲ್ಲ, ಬರ್ಯಾಕ್ ಬರಲ್ಲ. ನೋಡಿ ಯಾವ್ದ್ರ ಚಲೋ ಸಾಲಿಗೆ ಹಾಕ. ಈಗ ಸಾಲಿ ಕಲ್ತು ಅಂದ್ರ ನಾಳೆ ಶಾನೆ ಹಾಕವು. ಅಲ್ಲ ನಿನಗೂ ನಿಮ್ಮ ಮಾವನ ಹೇಳ್ಬಿತ್ತನ, ಅವನು ಹಂಗ ಓದಾಡ್ತಾನ, ನೀನು ಹಂಗ ಓದಾಡ್ತಿ. ಅಲ್ಲ ಈಗ ಸಾಲಿ ಕಲ್ತ್ರ ಏನ್ ಉಪಯೋಗ ಐತಿ? ಈಗ ಅವ ನಿನ್ನ ಮಗ ಆಗಿರ್ಬೋದು, ನಾಳೆ ದೊಡ್ಡ ಮಕ್ಕಳ, ನಾಳೆ ಅವಂಗೂ ಮದ್ವಿ ಮಾಡ್ಬೇಕು. 4 ಮಂದ್ಯಾಗ ಅಡ್ಡಾಡ್ತಾನ. 4 ಮಂದ್ಯಾಗ ಅಡ್ಡಾಡ್ಬೇಕಂತಂದ್ರ ಜರ ನಾಲೆಜ್ ಅನ್ನೋದ್ರ ಬೇಕಿಲ್ಲ ಅವಂಗ. ಅದಕ್ಕ ನೋಡಿ ಚಂದಾಗ ಸಾಲಿಗೆ ಹಾಕು. ಏನ ಅಂತಾರಲ್ಲ, ಈಗ ಸಾಂದ್ ಇರ್ಲಾರ್ದಾಗ ಬಾಗ್ಲಾರ್ದ ಗಿಡ ನಾಳೆ ದೊಡ್ಡದಾಗಿಂದ ಬಾಗ್ತದನ. ನನ್ ಮಗ ಬಾ ಶಾಣೆ ಅದನ, ನನ್ ಮಾತು ಒಟ್ಟೆ ಮೀರಂಗಿಲ್ಲ, ನಾ ಹಾಕಿದ್ ಗೆರಿಸ ದಾಟಂಗಿಲ್ಲವ. ಅಕ್ಕಿ ಯಾವಕಿ ನನ್ ಮಗನ್ ಮದ್ವೆ ಆಗೇಕಿ, ನಾ ಹೇಳ್ದಂಗ ಕೇಳ್ಬೇಕು. ಅಂತಕ್ಕಿಂತ ನಿಮ್ ಗಂಟ್ ಹಾಕ್ತೀನಿ. ಏಲೇ ನಿಮ್ಮ ಹಂಗ ತಳತೇಳಿ ನೀನು ಹಂಗ ತಿಳ್ಕೊಂಡನ. ಜರ ಸಾಲಿಗಿಲಿಗೆ ಹೋಗ, ಶಾನೆಗಿನಿ ಆಗ. ನೀ ಹೇಳ ನನಗೇನು ಅನ್ಬೇಡತ್ತ. ಮಾವ ಅದನ್ನ ಹುಡುಗಾಕ್ ಮಾಡ್ತಾನ, ಸ್ಟ್ಯಾಕ್ ನಿಮ್ ಮನ್ಸಿ ತಗೋ. ಅಲ್ಲ ಸಂತು ಬಂದನಲ್ಲ, ಯಾವಾಗ ಬಂದಿಯಪ್ಪ? ಈಗ ಒಂದ್ ಅರ್ಧ ತಾಸ ಆತ್ಮವ ಬಂದ. ಅಲ್ಲ ನಿಮ್ಗೆ ಏನು ಹೇಳುದು ಕೇಳುದು ಮಾಡಂಗಿಲ್ಲ ನೀವು ಒಟ್ಟ. ಅದಾವಲ್ಲ ನಿಮ್ಮ ಅಕ್ಕ, ಅವನ್ನ ಬಂಗಾರದ ಗೊಂಬೆ ಮಾಡ್ಯಾಳ. ನನ್ನ ಮಾತು ಅವನು ಕೇಳಂಗಿಲ್ಲ, ಆಕೆನೂ ಕೇಳಂಗಿಲ್ಲ. ಅಲ್ಲಮ್ಮವ, ನಾಳೆ ಮನಿತನ ಬಂದ್ ಯಾರ 2 ಕ್ವಶನ್ ಕೇಳಿದ್ರಂದ್ರ ನಿನಗ ಹಸ ಇಲ್ಲ ಅನ್ನೋದು. ಈಗೇನ್ ಕಾಲು ಮಿಂಚಿಲ್ಲ, ಎಲ್ರು ನೋಡ್ಕೊಂಡು ದೊಡ್ಡ ಸಾಲಿಗೆ ಹಾಕ. ನನ್ನ ಮಾತಂತೂ ನಿನ್ನ ಕಿವ್ಯಾಗ ಹಾಕೊಳಂಗಿಲ್ಲ. ಈಗ ನಿನ್ನ ತಮ್ಮ ಏನ್ ಅನ್ನಕತ್ತೇನ ಕೇಳದೇನ? ಓಕೆಪ್ಪ ಸಾಲಿಗೆ ಇಲ್ಲವ ನಿನ್ ಕಡೆ ತಾಯಿಗೆ ಮಗ ಆಗದನ, ಅಷ್ಟ ಸಾಕ. ಅಲ್ಲ ಈಗ ತಾಯಿಗೆ ಮಗ ಆಗ್ಯಾನ, ನಾಳೆ ಹೆಂಡತಿ ಗಂಡ ಆಗ್ಬೇಕು. ಮತ್ತ ಅದ್ರ ಮುಂದ ಹುಟ್ಟಿದ ಕೂಸುಗಳಿಗೆ ಯಾಪ ಆಗ್ಬೇಕಿವ. ಅದೇನ್ರ ವಿಚಾರ ಮಾಡಿ ಏನಿ? ಅವ ಕಲ್ತವದಾನ, ತಿಳಿದವದಾನ, ಅದಕ್ಕಂತನ ಎಲ್ಲ ಕರೆಕ್ಟ್ ಮಾತಾಡಕತ್ತೇನ. ಇನ್ನ ನೀ ಮುಂದೆ ಒಂದು ಮಾತು ಮಾತಾಡ್ಬೇಡ. ನಾ ಎಲ್ಲ ಅವಂಗ ದೂರ ಸಾಲಿಗೆ ಹಾಕ್ತೇನೆ. ಮನ್ಸಿಗೆ ಬಂದಂಗ ಮಾಡ್ರಿ, ನಾನು ಮಾತಲ್ಲಿ ಕೇಳ್ತೀನಿ. ಅಲ್ ಬಿಡಪ್ಪ, ನನ್ನ ಮಗನ ಬಗ್ಗೆ ಇಷ್ಟು ವಿಚಾರ ಮಾಡದವ ಅಲ್ಲ. ನೀನು ಸಲುವಾಗಿ ಮದುವೆ ಮಾಡ್ಕೊಳ್ಳೋದು ಏನಾರ ವಿಚಾರ ಮಾಡಿ? ನನಗರ ಯಾರದಾರ ಮಾವ? ನನಗ್ ಕನ್ಯಾ ತಗದ್ ಮದ್ವಿ ಮಾಡೋನ ನೀನ ನನ್ನ ಮದ್ವಿ ವಿಚಾರ ಮಾಡಿದ್ರ ನನ್ ಜೀವನ. ನಮ್ಮ ಮನೆಗೆ ಹೊಂದ್ಕೊಂಡೆ ಯವ್ವ. ಹೂರಿ ಮಾವರ. ಯವ್ವ, ಈ ಮನ್ಯಾಗ ನಾನು ಮತ್ ನಮ್ಮ ರವಿ ಇರುದು ನಿನಗೇನ್ರ ಮುಜುಗರ ಅನ್ಸಕತ್ತೈತಿ ಯವ್ವ? ಚೇಚೆ ನಂಗೆ ಯಾವಾಗೂ ಹಂಗ ಅನ್ಸಿಲ್ರಿ. ರವಿ ಈ ಮನ್ಯಾಗಿದ್ನಂದ್ರ ನಂಗೆ ಎಷ್ಟು ಟೈಮ್ ಪಾಸ್ ಆಕೇತ್ ಗೊತ್ತೇನ್ರಿ? ಹೌದವ್ವ,
ಅವ ಸ್ವಲ್ಪ ಹುಡುಗಾಟಿಗೆ ಮನುಷ್ಯ ಅದಾನ. ನೀನು ಜಾಸ್ತಿ ನಿನ್ನ ಗಂಡನ ಜೊತೆನ ಕಾಲ ಕಳೀತಪ್ಪ. ಇವ್ರು ಎಲ್ಲಿ ಮನ್ಯಾಗಿರ್ತಾರ ಮಾವ? ಮುಂಜಾನೆ ಹೋದ್ರ ಸಂಜಿಕ ಬರ್ತಾರ. ಗೌಡ ಮಾತಾಡಿದ ಮಾತು ನಿಜ ಹಾಕು ಅಂದ್ರ ನಾನು ಎದುರು ಹೊಡ್ದಂಗೆ ಆಕೈತಿ. ಯಾಕ ಮಾವ ಇವತ್ ನನಗ್ ಹಿಂಗ್ ಕೇಳಿದ್ರಿ? ಹಾಗೇನಿಲ್ಲವಾ, ಈ ಮನೆಗೆ ನೀನು ಸೊಸೆಯಾಗಿ ಬಂದಿಯಲ್ಲ, ನಿನ್ನ ಆಸೆಯ ಕನಸುಗಳನ್ನ ನಾವು ಕೇಳ್ಬೇಕಲ್ವಾ? ಮಾವ, ನನ್ ತವ್ರ ಮನಿ ಹೆಂಗೈತಲ್ಲ, ನನ್ ಗಂಡನ್ ಮನಿನೂ ಅದಕ್ಕಿಂತ ಹೆಚ್ಚೈತ್ ನನಗೆ. ಇದನ್ನ ಉಳಿಸ್ಕೊಂಡು ಹೋಗೋದು, ಕಾಕೊಂಡು ಹೋಗೋದು ಎಲ್ಲಾ ನಿನ್ನ ಕೈಯಾಗ ಐತ್ ನೋಡವ. ಯಾಕಂದ್ರ ನೀನೀಗ ಮದುವೆಯಾಗಿ ಬಂದಿದ್ದೀನಿ, ಸೊಸೆಯಾಗಿದ್ದೀನಿ, ಅದಕ್ಕೆ ಹೇಳ. ಹೋಗವ, ನಿನಗ ಒಳಗೆ ಏನು ಕೆಲಸ ಇದ್ರೆ ಮಾಡ್ಕೊ ಹೋಗು. ನಿನ್ ಗಂಡ ಬರೋ ತನಕ ಒಳಗ ಇರು. ಕರೆಸೋ ಉದ್ದೇಶ ಏನೂ ಇಲ್ಲಪ್ಪ. ಮತ್ತ ನಿನಗೆ ಅಂದಿದ್ದೇನ, ಏನು ವಿಚಾರ ಮಾಡಿದ್ರಿ? ಎಲ್ಲ ಸೂಕ್ಷ್ಮವಾಗಿ ವಿಚಾರ ಮಾಡಿದೆ. ವಯಸ್ಸಿನ ಹುಡುಗರು ಆಗ್ತಾವ, ಯಾವ ಸಂಬಂಧ ಹೆಂಗಂತ ಅವಕ್ಕೆ ಗೊತ್ತಿಲ್ಲ. ಏನ್ ಮಾಡಿದ್ರಿ ಈಗ? ಕಂಡು ಕಾಣ್ಲಾರಂಗ ಇದ್ ಬಿಡು. ಅಣ್ಣನ ಎಂತಿ ತಮ್ಮನ್ ಜೋಡಿ, ತಮ್ಮನ ಎಂತಿ ಅಣ್ಣನ್ ಜೋಡಿ. ನಡಿಲಿ ನೋಡ್ದವ್ರು ನಗ್ತಾರ. ಸುಮ್ಕ ಯಾಕೆ ಹಿಂಗೆ ಬಿರುಸ್ ಮಾತಾಡ್ತಿ? ಅವಂಗೂ ಏನೂ ಗೊತ್ತಿಲ್ಲ, ಸ್ವಲ್ಪ ಸೂಕ್ಷ್ಮವಾಗಿ ಹೇಳೋಣ. ಅದೆಲ್ಲ ನಮ್ಮ ಸೊಸಿ ನಮ್ಮ ರವಿ ಜೊತೆ ಭಾಳ ಹುಡುಗಾಟ್ಲಿ ಅದಾಳ. ಅದು ನನಗೆ ಎದೆ ಹೊಡೆದಂಗ ಆಗೈತ್ರಿ. ನೋಡಿದ್ರಲ್ಲ, ನಾ ಹೇಳಿದ್ರ ಸುಳ್ಳನಕತ್ತಿದ್ರಿ. ಅವ್ರ ಬಾಯಿಲೆ ಬಂತ್ ನೋಡು, ಕೇಳ್ರಿ. ನಮ್ಮಿಬ್ಬರು ಮಕ್ಕಳಲ್ಲಿ ಜಗಳ ಆಗ್ಲಾರ್ದಂಗ ಏನಾರ ಮಾಡಿ ನೀವ ಒಂದು ದಾರಿಗೆ ಹಚ್ಚ್ರಿ. ಶಂಕರಣ್ಣ, ನಿನ್ನ ಮಕ್ಕಳು ಕೂಡ ನಾನು ಮಾತಾಡಿದ್ರೆ ಬಹಳ ದೂರ ಹೋಗ್ತದ. ನಾನು ಹೆಂಡತಿ ಕಡೆ ಹೇಳಿಸ್ತೀನಿ. ಶಂಕರಪ್ಪ ಭಾಳ ಎದೆ ಹೊಡ್ಕೊಂಡಂಗೆ ಕಾಣಕತ್ತೇನ. ನೀನು ಅವ್ರ ಸೊಸಿ ಕೂಡಾರ ಮಾತಾಡೋ, ಅವ್ರ ಮಕ್ಕಳು ಕೂಡಾರ ಮಾತಾಡು. ಅವ್ರು ನೋಡಿ ಕಳಿ ಅಂತಿದ್ದಲ್ಲ, ಮಾತಾಡಿ ದಂಡಿಗೆ ಹಾಕ್ತೀನಿ. ಪೂರಾ ದಂಡಿ ಹಚ್ಚ ಕೈ ಬಿಡ್ತೀನಿ. ಅಪ್ಪೆ ನೋಡಿ, ನನ್ ತಲೆ ಎಷ್ಟು ಹೊಲಸಾಗೈತಿ. ತಲಿ ಪಳಿ ತವ್ಕೋಕ್ ಬರಂಗಿಲ್ಲ ನಿಂಗ? ಅದು ಮುಂಜಾನೆ ಗೊಂಜಾಳ ಕಣಕಿ ವಡ್ಡಿ ಹೋಗಿದ್ನಲ್ರಿ, ಅದಕ್ಕೆ ಹಿಂಗಾಗಿ ಸ್ವಲ್ಪ ತಲೆ ಹೊಲಸಾಗಿತ್ರಿ. ಅಂಗಡಿಗೆ ಹೋಗಿ ಶಾಂಪೂ ಅದು ತಗೊಂಡ್ ಬಾ, ಸ್ವಚ್ಛಂಗ್ ತಲೆ ತೊಳಿತೇನಂತ ನೀರ್ಗಿಡ್ತಾನೀಗ. ಏನ್ ವೈನಿ, ಏನ್ ಮೈದ್ನಾ? ಅಲ್ಲ, ನಿಮ್ಮಂಗ ಗಂಡ ಏನ್ತರ ಇದ್ದಾರ ಹೆಂಗತ್ತೆ? ಸ್ವಲ್ಪ ನೋಡ್ಕೊಂಡ್ ಮಾತಾಡ್ರಿ. ಯಾರಿಗ್ ಹೆಂಗ್ ಅನ್ಬೇಕನ್ನೋದು ಗೊತ್ತಾಗಂಗಿಲ್ಲ ನಿಮಗ? ನೀನು ಹೆಂಗಿರ್ಬೇಕನ್ನೋದು ಕಲಿ. ಓನೇನ್ ಮಂದಿ ಮಾತಾಡಂಗ್ ಮಾಡಕ್ ಹೋಗ್ಬೇಡ. ಓನೇನ ಮಂದಿ ಮಾತಾಡುವಂಗ್ರಿ? ಏನಂತ ಮಾತಾಡ್ತಾರ್ರಿ ಅವ್ರು? ನೀವ್ ಮಾಡಿದ್ ನೋಡೆ ಮಂದಿ ಮಾತಾಡಕತ್ತಾರ. ಅಣ್ಣನ ಹೆಂಡತಿ ಅಂದ್ರ ಹೆಚ್ಚಿದ್ದಂಗ್ರಿ. ಓನೇನ ಮಂದಿ ಏನ್ರಿ ಮಾತಾಡ್ಲಾಕ? ಮೊದಲು ನೀವು ಕರೆಕ್ಟ್ ಮಾತಾಡೋದು ಕಲೀರಿ. ನಾವು ಕರೆಕ್ಟ್ ಮಾತಾಡ್ತೀವಿ, ನೀವು ಮೊದಲು ಕರೆಕ್ಟ್ ಆಗಿರ್ರಿ. ಅಲ್ಲೋ ರವಿ, ಅವ್ರಷ್ಟು ತಿಳಿದವ್ರಾಗ ಅಷ್ಟ್ ಮಾತಾಡ್ತಾರಲ್ಲ. ಹೋಗ್ಬಿಡ್ರಿ, ನೀವೇನ್ ತಿಳಿಗಿಡ್ಸಬೇಡ್ರಿ. ನಮ್ಮ ಮೂರರ ಮಂದಿನ ಹಿಂಗಾರಿ, ಒಬ್ರಿ ನಿಂದೆ ಆಡ್ಲಿಕ್ಕ ಅವ್ರ ಹೊಟ್ಟಿನ ತುಂಬಂಗಿಲ್ರಿ. ಹೋಗ್ರಿ, ನೀರ್ ಕಾಸು ನಡ್ರಿ, ನಾ ಶಾಂಪು ತಗೊಂಡ್ ಬರ್ತೀನಿ. ಬಾರಿ ಐತಿ ನೀವಿಬ್ರು ಗಂಡ ಹೆಂಡತಿ ಜೋಡಿ. ಅದೇ ನಿಮ್ ಮನ್ಯಾಗ ಕುಳು ನಗ್ತಿರೋ, ಅದೇ ನಿಮ್ ಮನ್ಯಾಗ ಬಾರಿ. ಇಷ್ಟಪಟ್ಟು ಹುಡುಗಿನ ಅಪ್ಪ ಮನಸಾರಿ ಹೇಳ್ಕೊಂಡು ಇಬ್ರು ಮದುವೆ ಮಾಡ್ಯಾನ್ರಿ. ಮತ್ ಭಾರಿ ಇರೋದಲ್ಲ. ಇಷ್ಟಪಟ್ಟು ಹುಡುಗಿ ಎಲ್ಲರಿಗೂ ಇಷ್ಟ ಆಗ್ತಾಳೆ ತಗೊಳ್ತಿ. ನೀವು ಅನ್ನೋ ಮಾತು ಬರಬರಿ ನೋಡ್ರಿ. ನನ್ನ ಮನ್ಯಾಗ ನಮ್ಮ ತಮ್ಮಗಾಗ್ಲಿ, ನಮ್ಮ ಅಪ್ಪಗಾಗ್ಲಿ, ನನಗಾಗ್ಲಿ, ಓಣ್ಯಾನ ಮಂದಿಗೆಲ್ಲ ಎಲ್ಲರಿಗೂ ಇಷ್ಟ ಆಗ್ಬಿಟ್ಟಾಳ. ಅಷ್ಟು ಹಚ್ಕೊಂಡ್ ಮಾತಾಡ್ತಾರೆ ಎಲ್ಲಾರು. ಸಾಕಲ್ರಿ ಜೀವನ ಚಂದ ಮಾಡಕ್ ಅಷ್ಟ. ಏನ ನಿಮ್ಮಪ್ಪಗೆ ಇಷ್ಟ ಆಗ್ಯಾಳ? ಅವೇ ಬಿಡು ವಯಸ್ಸಾವ್. ಅದಂದ್ರೆ ನಿನ್ ತಮ್ಮಗೂ ಇಷ್ಟ ಆಗ್ಯಾಳ? ಇಷ್ಟ ಆಗಿರ್ಬೇಕು ಬಿಡು. ಇಷ್ಟ ಆದ ಏನ್ ಮಾಡ್ತಾಳ, ಇಷ್ಟ ಆಗಿರ್ಬೇಕು. ನಿಮ್ಮ ಆಶೀರ್ವಾದ ಹಿಂಗೆ ಅನ್ರಿ, ನಾವಿಬ್ರು ಚಂದ ಹೋಗ್ತೀವಿ. ಇಬ್ರು ನೀವು ಚಂದಾಗಿ ಬದುಕ್ತೀರ, ನಿಮ್ಮನ್ನ ಬದುಕಾಕ್ ಬಿಟ್ರಲ್ಲ ಚಂದಂಗೆ. ಏ ರವಿ, ನಿಮ್ಮ ಅಣ್ಣ ವೈನಿ ಮನ್ಯಾಗಿದ್ದಾಗ ಹೊಲ ಕೆಲ್ಸಕ್ಕೆ ಅದು ಹೋಗಾಕ್ ಬರಂಗಿಲ್ಲ. ಮನ್ಯಾಗಿರೋದು ಚಂದ ಕಾಣಿಸ್ತನ. ಏನಪ್ಪ ನೀನು? ನಾನು ನೋಡ್ರ ವೈನಿ ಹೋಗ್ಬೇಕಿನಕ್ಕ ಮನ್ಯಾಗ ಎಲ್ಲಿ ಹೋಗ್ಬೇಡ, ಮನ್ಯಾಗಿರ ಅಂತ ಹೇಳ್ತಾನ. ನೀರೇ ಮನ್ಯಾಗಿರಬೇಡ, ಹೊಲಕ್ ಹೋಗಂತ ಹೇಳ್ತಿ. ಯಾರ ಮಾತು ಕೇಳ್ಬೇಕು ನಾನು? ಸದ್ಯ ನೀನು ನನ್ನ ಮಾತಿಗೆ ಹೂ ಅಂತ, ನಿಮ್ಮ ಅಣ್ಣ ಹೇಳಿದ ಮಾತಿಗೂ ಹೂ ಅಂತ.
ನಿಮ್ಮ ವೈನಿ ಹೇಳಿದ ಮಾತಿಗೂ ಹೂ ಅನ್ನು. ಆದ್ರ ನಿಮ್ಮ ವೈನಿ ಒಬ್ಬಕ್ಕೆ ಮನ್ಯಾಗಿದ್ದಾಗ ನೀವು ಹೊರಗೆ ಇರೋದ ಚಲೋ ತಿಳ್ಕೊ. ಯಾಕಪ್ಪ ಯಾವತ್ತು ಏನು ಮಾತಾಡಾಡ್ದವ, ಇವತ್ತೇನು ಒಮ್ಮೆ ಮನಸ್ಸಿಗೆ ಹತ್ತಂಗ ಮಾತಾಡಿದ್ಯಲ್ಲ. ಬರ್ಬರ್ತ ನೀವು ಸಣ್ಣವ್ರ ಅಲ್ಲೋ. ಈಗ ಅವ್ನ ಮದುವೆ ಆಗೈತಿ, ಮುಂದೆ ನಿಂದು ಮದುವೆ ಆಗೋದೈತಿ. ನಾನು ಹೇಳಿದಕ್ಕ ಹೂ ಅನ್ನು, ನಾ ಹೇಳಿದಂಗ ಕೇಳ್ಕೊಂಡ್ ನಡಿ. ಏನ್ ತಿಳಿದು ಮಾತಾಡಕತ್ತೀವೋ ಯಾರಿಗ ಗೊತ್ತ. ಆಯ್ತಲ್ಲ, ಅವ್ರಿಬ್ರು ಮನ್ಯಾಗಿದ್ದಾಗ ಮನ್ಯಾಗ ಇರಬಾರ್ದಿಲ್ಲ. ತಿಳ್ಕೊಳ್ಳೋದಲ್ಲೋ, ವೈನಿ ಜೊತೆ ಹೆಂಗಿರ್ಬೇಕು ಹಂಗಿರು, ಅಣ್ಣನ ಜೊತೆ ಹೆಂಗಿರ್ಬೇಕು ಹಂಗಿರು. ಅಲ್ಲೋ ನನ್ನ ಮಾತು ಕೇಳು. ಕರಮಪ್ಪ, ನನಗೆ ಯಾಕೆ ಮನ್ಯಾಗಿರೋರು ಅಂತೆ? ಮನ್ಯಾಗ ಇದ್ದಂದ್ರ ಕೆಲ್ಸಕ್ಕೆ ಯಾರು ಹೋಗ್ಬೇಕು? ಅದ ಮದ್ವಿ ಮಾಡಿ ಸಾಲ ಆಗೈತಿ, ನಿನಗೂ ತಿಳಿದಿಲ್ಲಪ್ಪ. ಸುಮ್ಮನೆ ಮನ್ಯಾಗಿರ್ಲ? ಸಾಲ ಎಲ್ಲರಿಗೂ ಇರ್ತೈತೋ, ಆದ್ರ ಸಂಸಾರ ನಿನ್ ಬೆನ್ನ ಹತ್ತೈತಿ. ಹಿಂಗ್ ಬಿಟ್ಟು ಅಡ್ಡಾಡುದ? ಬಿಟ್ಟು ಅಡ್ಡಾಡೋದು ಅಂದ್ರೆ ಏನಪ್ಪ? ಆಕಿನ ಅಂಗಳದಾಗ ಬಿಟ್ಟಿನೋ, ಬೈಲಾ ಬಿಟ್ಟಿನೋ, ಹೊರಗೆ ಬಿಟ್ಟಿನೋ, ಮನ್ಯಾಗ ಇರ್ತಾಳಲ್ಲ. ಸಂಸಾರ ಅಂದ್ರೆ ಏನ್ ಚಂತನ ಕೈಕಾಲು ಕಟ್ಕೊಂಡ್ ಮನ್ಯಾಗ ಬೀಳೋದಿರ್ತೈತೆ? ನೋಡಪ್ಪ, ಈಗ ನಿನ್ ಹೆಂಡತಿ ಹೊಸದಾಗಿ ಬಂದ, ಒಂದ್ 6 ತಿಂಗಳು ಮನ್ಯಾಗಿರು. ಹೊಲ್ದಾಗಿನ ಕೆಲಸ ಏನೇ ಇದ್ರು ರವಿ ನಾನು ನೋಡ್ಕೋತೀವಿ. ಮಂದಿ ಮಾತಾಡ್ಬೇಕೇನ? ಹೆಂಡತಿ ಬಂದಾಳ ಮನಿ ಒಳಗ ಬಿದ್ದಾನ, ಪಾಪ ಮುಪ್ಪಾನ ಮುಗಕ ಅವ್ರ ತಮ್ಮ ದುಡ್ಯಾಕತ್ತ ಮಂದಿ ಮಾತಾಡ್ಬೇಕೇನ? ಎಲ್ಲ ಯಾಕ್ಬೇಕಪ್ಪ? ನಾ ಏನಂದ್ ನಿನಗ್ ಗೊತ್ತೈತಿ, ನೀ ಏನಂತ ನನಗ್ ಗೊತ್ತೈತಿ. ಪಾಪ ನಮ್ಮಿಬ್ಬರು ನಡ್ಬೇಕ, ರವಿ ನಮ್ ಬದುಕಾಕತೈತಿ. ಏನಾಗಲ್ಲ. ನಾವ್ ಅರ್ಥ ಮಾಡ್ಕೊಳಕ್ ಆಗತ್ತೋ, ಆದ್ರ ಆ ಹುಡುಗಿ ನಿನ್ ನಮ್ ಬಂದಾಳ. ಆ ಹುಡುಗಿ ಮನಸ್ಸು ಏನಂತ ನೀ ಅರ್ಥ ಮಾಡ್ಕೋಬೇಕಲ್ಲ. ನಿನ್ನ ಮಾತಿಗೆ ಹಾಕಿದ್ರಾಗ್ಲಿ ಆಯ್ತಾ. 6 ತಿಂಗಳ ಮನ್ಯಾಗ ಇರೋದಾಗಲ್ಪ ನಂಗ. 4 ದಿನ ಇರ್ತೀನಿ ತಗೋ, ಏನಾಗಲ್ಲ. 4 ದಿನ ಮನ್ಯಾಗ ಇರ್ತೀನಿ ಅಂದ್ಯಲ್ಲ, ಸಾಕಪ್ಪ, ಅಷ್ಟ ಸಂತೋಷ ಆಗ್ತಿ. ಹೋಗ್ ಊಟ ಮಾಡಿ ಹೋಗ್, ನಾನಷ್ಟು ಹೊಲಕ್ ಹೋಗಿ ಬರ್ತೀನಿ. ಮಳಿ ಗಾಳಿ ಎದ್ದೈತಿ. ಮಳಿಗಾಲ ಎದ್ದೈತಿ, ಹೊಲಕ್ ಹೊಂಟಿಲ್ಲ, ನಾಳೆ ಹೋಗೋಣ ಬಿಡು. ಗಾಂಜಾ ಎಲ್ಲ ಹೊರಗದ, ಮುಚ್ಚಬೇಕ ಅವನ್ನ. ಹೋಗು ಊಟ ಮಾಡೋಗು. ಅಪ್ಪ ಏನೋ ಹೇಳ್ಬೇಕತ್ತನ ಮಾತು ಗಪ್ಪಕ್ಕನ, ಏನ್ ಅನ್ನೋದು ಚಂದಾಗಿ ಹೇಳವಲ್ಲ. ನಿನ್ ಮುಂದ್ರೆ ಏನ್ರ ಹೇಳೇನ? ಏನಿಲ್ರಿ, ಈ ಮನಿಗ್ ಹೊಂದ್ಕೊಂಡಿನ ಅಂತ ಕೇಳಿದ್ರ ನಾ ಊರಿಗೆ ಹೊಂದ್ಕೊಂಡೇನಿ ಅಂತೆ ಅಷ್ಟೇ. ಅದನ್ನ ಬಿಟ್ಟು ಬೇರೆ ಏನೋ ಕೊರಗೈತೆ ಅವಂಗ, ಏನಂತ ನನಗ್ ಗೊತ್ತಾಗವಲ್ದು. ನಾ ಕೇಳೇನ್ರಿ ಮತ್ತೆ? ಮಕ್ಳ ಮುಂದೆ ಹೇಳಾರ ಮನುಷ್ಯವ, ಇನ್ನು ಹೊಸದಾಗಿ ಬಂದ ಸಸಿ ಮುಂದೆ ಹೇಳ್ತಾನ. ಮೊದಲ ಮುಜುಗರ ಮನುಷ್ಯವ, ಏನ್ ಮುಚ್ಚಿಡಾಕತ್ತ. ಮಿಕ್ಕಿ ಬಂದ್ರೆ ಹೇಳಿರ್ತಾನ. ಸ್ವಲ್ಪ ಅಪ್ಪನ ಜೊತೆ ರವಿ ಜೊತೆ ಚೆನ್ನಾಗಿ ಮಾತಾಡ್ಕೋತಿರು. ನೀವ್ಯಾಕೆ ಹೇಳ್ಬೇಕ್ರಿ? ಮಾವಾರ್ ಜೊತೆ ಸ್ವಲ್ಪ ಮಾತಾಡೋದು ಕಡಿಮೆನ ನಾನ, ಆದ್ರ ರವಿ ನನ್ ಜೊತೆ ಎಷ್ಟ್ ಹುಡುಗಾಟಿಂತ ಅದಂಗ್ ಗೊತ್ತೈತೇನ್ ನಿಮಗ? ಇಷ್ಟಿದ್ರ ಬಾಳ ಚಲೋ ಆಕೈತೆ. ನಾನ್ ನಿನ್ನ ಪ್ರೀತಿ ಮಾಡಿದಕ್ಕೂ, ಮನಿ ಮಂದಿನೆಲ್ಲ ಒಪ್ಪಿಸಿ ನಾನು ನಿನ್ನ ಮದುವೆ ಆಗಿದ್ದಕ್ಕೂ ಸಾರ್ಥಕ ಆದಂಗ ಆಕೈತಿ. ರವಿ ನಮ್ಮಪ್ಪ ಬಾಳ ಸಂಭಾಯ್ತು, ಒಟ್ಟ ಮುಂದೆ ಹಾಕೊಂಡ್ ಹೋಗ. ಅಲ್ಲೋ, ಹೊಸದಾಗಿ ಮದುವೆ ಆಗಿದೆ, ಹೆಂಡತಿನ ಮನ್ಯಾಗ ಹೆಂಗ್ ಜೋಪಾನ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಆಕೆನ ಮನ್ಯಾಗ ಬಿಟ್ಟು ಒಬ್ಬನ ಎಲ್ಲಿ ಬೇಕಲ್ಲಿ ತಿರ್ಗಾಡ್ತಿ ಅಂತ, ಇದು ಚಲೋ ಅನಿಸ್ತೈತಿ ನಿನಗ? ಗೌಡ್ರ, ಹೆಂಡ್ರನ್ನ ಜೋಡ ತಗೊಂಡ್ ಅಡ್ಡಾಡದಾಕೈತೇನ್ರಿ? ನಮ್ಮ 100 ತಗದ್ ಏನ್ರ ಹೊರಗೆ ಇರ್ತಾವ್ರಿ, ಆಕಿ ಮನ್ಯಾಗ ಇರ್ತಾಳ. ಯಾಕ್ರಿ, ಏನಾಯ್ತ? ಓಣ್ಯಾನ ಮಂದಿ ಏನೇನ್ ಮಾತಾಡ್ತಾರ ಗೊತ್ತೈತ ನಿನಗ? ಅಲ್ಲ, ನೀವ್ ಹಂಗಲ್ಲ, ಅದು ನನಗ್ ಗೊತ್ತೈತಿ. ಆದ್ರ ಇಲ್ಲಿ ನೋಡು, ಈಗ ಗಡ್ಗಿ ಬಾಯಿ ಮುಚ್ಚಬಹುದು, ಮಂದಿ ಬಾಯಿ ಮುಚ್ಚಾಕ ಆಗೋದಿಲ್ಲ. ನಾವು ತಿಳ್ಕೊಂಡ್ ನಡಿಬೇಕಾಕೈತಿ. ಮಂದ್ಯಾಗ ಬಾಳೆ ಮಾಡೋರು ನಾವು. ಯಾರು ಏನ್ ಮಾತಾಡ್ಯಾರ, ನಿಮ್ ಮುಂದ್ ಬಂದ್ ಏನ್ ಹೇಳ್ಯಾರ ನನಗ್ ಒಂದು ಗೊತ್ತಾಗಲ್ರಿ. ಸ್ವಲ್ಪ ಬಿಡಿಸಿ ಹೇಳಿದ್ರೆ ನನಗೆ ಅರ್ಥ ಆಕೈತಿ ನೋಡ್ರಿ. ಇದ್ದದ್ದು ಹೇಳ್ಬೇಕಂದ್ರ ನೀ ನನ್ಗಿಂತ ಬಹಳ ಸಣ್ಣವ, ಆದ್ರೂ ಹೇಳ್ತೀನಿ ನೋಡು. ನಿನ್ ಬಾಳೆ ನೀ ಸುಧಾರ್ಸಕ್ ಹೇಳಕತ್ತೀನಿ. ಮತ್ತೆ ನೀ ಹೆಂಡತಿನ ಬಿಟ್ಟು ಹೊರಗೆ ಹಿಂಗ ಅಡ್ಡಾಡೋದ್ರಿಂದ ನಿನ್ನ ಹೆಂಡತಿ ನಿಮ್ಮ ತಮ್ಮನ ಕೂಡ ಅದಾಳ ಅಂತ ಮಂದಿ ಅನ್ನಕತ್ತಾರ. ಇದು ನನ್ನ ಕಿವಿಗೆ ಬಿದ್ದೈತಪ್ಪ. ಛೇ ಹಂಗೇನಿಲ್ರಿ, ನಮ್ ತಮ್ಮ ಎಂತ ನಿಮ್ಗೆ ಗೊತ್ತೈತಲ್ರಿ. ಮೊದ್ಲ ಬಾಯ್ ಸತ್ತವ, ಏನೋ ಎಲ್ಲರ ಜೊತೆ ಹುಡುಗಾಟ ಅದನ್ರಿ. ಹಂಗ ನನ್ನ ಹೆಂಡತಿ ಜೊತೆ ಹುಡುಗಾಟ ಮಾಡ್ಯಾನ. ನನ್ ಕಣ್ಣು ಮುಂದೆ ಇರ್ತಾರೆ, ಒಬ್ರಿಗೊಬ್ರು ಮಾತಾಡ್ಕೋತ ಚಂದ ಅದಾರ. ಯಾರೇನ್ ಹೇಳ್ಯಾರಲ್ಲ, ಅದೇನ್ ತಲೆ ಹಾಕೋಬೇಡ್ರಿ ಗೌಡ್ರ. ನನ್ನ ತಮ್ಮ ಹೆಂಗತ್ ನನಗ್ ಗೊತ್ತೈತ್ರಿ. ಆಕಿ ನಾನು ಇಷ್ಟಪಟ್ಟು ಪ್ರೀತಿ ಮಾಡಿ ಮದುವೆಗೆ ಆಡ್ರಿ. ಹಿಂಗೆಲ್ಲ ಇದ್ದು ಹೆಂಗ್ ಹೋಲ್ಸಿ ಮಾತಾಡ್ತೀರಿ? ನೋಡಪ್ಪ, ನಾ ಮೊದ್ಲ ಹೇಳಿ ನಿನಗ, ಇದು ನಾ ಮಾತಾಡೋ ಮಾತಲ್ಲ, ಮಂದಿ ಹಿಂಗ ಮಾತಾಡಕತ್ತೈತಿ. ಅದಕ್ಕ ನಿಮ್ಮ ಜೀವನದಾಗ ನೀವು ಹುಷಾರಾಗಿ ಇರ್ಬೇಕಪ್ಪ ಅಂತ ಹೇಳಕತ್ತೀನಪ್ಪ. ಅದಕ್ಕ ಏನ್ರಿ, ನಮ್ಮಪ್ಪ ನಿನ್ ಜೊತೆ ಏನ ಮಾತಾಡ್ಬೇಕಂತ ಬಾಯಿಗೆ ಒಂದು ಮಾತು ಉಗುಳ್ ನುಂಗ್ಸಿದ್ ಗಪ್ ಕುಂದ್ರತಿದ್ದ. ಇದ ಮಾತಾಡ್ಬೇಕ್ರಿ. ಆದ್ರಿ ಗೌಡ್ರ, ಆದ್ರ ಓಣ್ಯಾನ ಮಂದಿ ಸ್ವಲ್ಪ ನೀವ ತಿಳಿಸಿ ಹೇಳ್ರಿ. ನಿಮ್ ಮಾತು ಕೇಳ್ತಾರ. ನನ್ನ ತಮ್ಮ, ನನ್ನ ಹೆಂಡತಿ, ನಮ್ಮಪ್ಪ ಅವ್ರ ಜೊತೆ ನಾವ್ ಅನ್ಕೊಂಡ್ ಬರ್ತೀನಿ. ಅದ ಹಂಗೇನ ನೀವ್ ತಿಳ್ಕೊಂಡು ಏನೇನ್ ಇಲ್ರಿ. ಅದೇನೇನು ಇಲ್ಲೋ ನನಗೂ ಗೊತ್ತೈತಿ.
ನೋಡು ನಿನಗಂತ ಒಂದು ಜೋಡಿ ಮಾಡಿರ್ತೈತಿಲ್ಲ, ನೀ ಆ ಜೋಡಿ ಜಕ್ಕೊಂಡು ಹೋಗ್ಬೇಕಾಕೈತು, ಅದು ನಿನ್ ಧರ್ಮ ಅದ. ಅಷ್ಟು ಮಾಡ್ತೀಯಲ್ಲ, ನಾ ಬರ್ತೀನ. ಹೊಲ್ದಾಗ ಆಳು ಬಂದವ, ಸ್ವಲ್ಪ ನಾನು ನೀರು ಓದಿರ್ತೀನಿ ರೀ. ನೀವು ಸ್ವಲ್ಪ ಅಪ್ಪ ಬರೋನದೇ ಇಲ್ಲಿ ಅಣ್ಣ ಬರೋನದೇ ಬುತ್ತಿ ಕೊಟ್ಟು ಕಳಿಸ್ರಿ. ರವಿ, ಆಳುಗಳಿಗೆ ನೀರ್ ಕೊಟ್ಟು ಹೊಳ್ಬಾ, ನನಗೂ ಮನ್ಯಾಗ ಒಬ್ಬಕ್ಕಿಗೆ ಬ್ಯಾಸರ ಆಕೈತಿ. ಅಲ್ರಿ ಹೊಲ್ದಾಗ 7-8 ಆಳುಗಳು ಬಂದಾವ, ಒಬ್ರು ಬೇಕಲ್ಲಿ. ಬ್ಯಾಸರ ನಾ ಏನ್ ಮಾಡ್ರಿ, ಅಣ್ಣ ಬರ್ತಾನಲ್ರಿ ಹೆಂಗಾರು ಈಗ. ರವಿ, ಏನಾಗೈತ್ ನಿನಗ? ಈಗೀಗ ಯಾಕ ಚಂದ ಮಾತಾಡವಲ್ಲಿ ನೀನು? ಹಂಗೇನಿಲ್ಲ ನೋಡ್ರಿ, ಅದು ಮೈ ತುಂಬ ಕೆಲಸ ಅದಾವ ನಮಗೆ, ಅದಕ್ಕೆ ಮಾತಾಡೋದು ಆಗೋಲ್ದು. ಏನ್ ಮಾತಾಡ್ತಿ ಏನ? ಮಾವರ್ ಕೈಯಾಗರ ಇಲ್ಲ ಇವ್ರ ಕೈಯಾಗರ ಬುತ್ತಿ ಕೊಟ್ಟು ಕಳಿಸ್ತೆ ಅಂತ. ಅದು ಸ್ವಲ್ಪ ಜಲ್ದಿ ಕೊಟ್ಟು ಕಳಿಸ್ರಿ. ನಿನ್ನ ಕಷ್ಟ ನನಗೆ ಅರ್ಥ ಆಕೈತಿ. ಮಂದಿ ಏನ್ರ ಮಾತಾಡ್ತಾರಂತೇಳಿ ನಿಮ್ಮ ಮೊಯ್ನಿನ್ ಬಿಟ್ಟು ನೀ ಅಡ್ಡಾಡಕತ್ತೀನಿ ಬೇಡ. ನೀ ಹೆಂಗದಿ ಅಂತ ನನಗೆ ಗೊತ್ತೈತಿ. ಒಡ ಹುಟ್ಟಿದ ತಮ್ಮದಿಯೋ ನಿನ್ನ ಮೇಲೆ ಸಂಶಯ ಮಾಡ್ಲ? ಮಂದಿ ಹಂಗೆ ಮಾತಾಡ್ತೈತಿ. ನಾನು ಅದನ್ನ ತಲೆ ಹಾಕೊಂಡಿಲ್ಲ. ಚಂದಾಗ ನಿಮ್ಮ ಮೊಯ್ನಿ ಜೊತೆ ಮಾತಾಡ್ಕೊತ ಚಂದಾಗ ಮನ್ಯಾಗಿರೋ. ಅಣ್ಣ ಮಂದಿ ಅಲ್ಲ ಓಮರ, ಮಂದಿ ಮಾತಾಡಿದ್ ನಾನು ತಲೆಗೆ ಹಾಕೋತಿದ್ದಿಲ್ಲ. ಮನ್ಯಾಗ ಅಪ್ಪನ ಮಾತಾಡಕತ್ತಾನ. ವೈನಿ ಮನ್ಯಾಗಿದ್ದಾಗ ಮನೆ ಬಿಟ್ಟು ಹೊರಗೆ ಹೋಗಂತಾನ. ಅಪ್ಪಗೆ ಯಾರೋ ಏನೋ ಅಂದಲ್ಲಿ ನಿನ್ನ ಮುಂದೆ ಬಂದು ಅಂದಿರ್ಬೇಕಲ್ಲ. ಮಕ್ಳು ಬೈಲಾರ ಮತ್ತಾರು ಬೈಬೇಕಪ್ಪ? ಮೊದ್ಲ ಬಾಯ್ಸತ್ತಾವ, ಎಲಿ ಹೊಡ್ಕೊಂಡು ಅಡ್ಡಾಡವ. ಏನೋ ಮಂದಿ ಮಾತಾಡೋಣ ಅಂದಿರ್ತಾನೆ. ಇನ್ನು ಮುಂದೆ ನಮ್ದು ಜೀವನ ಐತಪ್ಪ. ನಾವಿಬ್ರು ಹೊಂದಾಣಿಕೆ ಆಗಿ ನಾವಿಬ್ರು ಒಂದಾಗ ಹೋಗ್ಬೇಕು. ಅದು ಯಾರೋ ಏನೋ ಅಪ್ಪನ ಮುಂದ್ರ ಅಂದತ್ತ, ಅಪ್ಪ ಬಂದು ನಿನ್ ಮುಂದೆ ಅನ್ನೋದತ್ತ, ನೀ ನನ್ನ ಹಿಂತಿ ಜೊತೆ ಮಾತಾಡೋದತ್ತ. ಚಲೋ ಅನಸ್ತೈತೆ ನಿನಗ್ರೆ? ಇದೇ ಒಂದು ಕಾರಣಕ್ಕೆ ನಾನು ಮನ್ಯಾಗಿದ್ದಿದ್ದಿಲ್ಲ. ಸ್ವಲ್ಪ ಅಪ್ಪ ಕೊಟ್ಟು ನೀವು ಒಟ್ಟು ಹೇಳ. ಅಪ್ಪಾಗ ಏನ್ರ ಹೇಳಕ್ ಹೋದ್ನಂದ್ರ ಹಿಂತ ಬಂದ ಮ್ಯಾಗ ಮಗನ ಬದಲಾದತ್ತಳೆ ಅಪ್ಪ ತೀರಟ ಮನಸ್ಸಿಗೆ ಹಚ್ಕೋತಾನ. ಅಪ್ಪ ಏನಂದ್ರು ಹೂ ಅನ್ಬೇಕು, ಮತ್ ನಮ್ ಜೀವನ ನಾವು ಸಾಗಿಸ್ಬೇಕು. ಅರ್ಥ ಆಗತ್ತಿಲ್ಲ? ಹೌದು ಅಣ್ಣ, ಅಪ್ಪಗಿತ್ತೆಲ್ಲ ತಲೆ ಯಾರು ತುಂಬಿರ್ಬೇಕು? ಅದು ಮನ್ಯಾಗಿದ್ದ ನೀನ್ ನೋಡ್ಕೋಬೇಕು. ಮನಿ ಹೆಂಗ, ಮನಿ ಹೊರಗೆ ಹೆಂಗ, ನಮ್ ಜೀವನ ಹೆಂಗ ನೀನ್ ನೋಡ್ಕೋಬೇಕು. ನಾವ್ ಹೊರಗೆ ಇರ್ತಂತ ನೀನು ಹೊರಗೆ ಅಡ್ಡಾಡಕತ್ತೆ ಅಂದ್ರ ಮನಿದೆಲ್ಲ ಯಾರಿಗೆ ಗೊತ್ತಾಗಬೇಕು? ಮನ್ಯಾಗಿದ್ದು ಯಾರು ಅಪ್ಪ ಅಂತೇಳಿ ತುಂಬ್ತಾರ, ಯಾರು ನಮ್ಮ ಮನೆ ಬಗ್ಗೆ ಮಾತಾಡ್ತಾವ ತಿಳ್ಕೊ. ಏನ ನಿಮ್ಮ ಮನಿ ಜೊತೆ ಇನ್ನೊಂದು ಚಂದಾಗ ಮಾತಾಡ್ಕೋತಿರೋ? ಆಯ್ತಣ್ಣ, ನೀನು ಸ್ವಲ್ಪ ಜಲ್ದಿ ಬಾ ಮನಿ ಕಡೆ. ಅಲ್ರಿ ರವಿ, ನಾನು ಮಾತಾಡ್ಕೊಂತ ಕುಂತ್ರ ಅವ್ರು ನಮಗ್ ಹಾಯಿ ಬಣ್ಣಂಗ ಮಾತಾಡ್ತಾರ. ಅವ್ರ ಯಾರ್ರಿ ನಮಗ್ ಮಾತಾಡಕ? ಏನು ಅನ್ನೋರ್ ಅಂತಾರವ, ಅವ್ರ ಬಾಯಿಗೆ ನಾವು ತುತ್ತಾಗೋದು ಬೇಡ. ನೀವು ಹುಷಾರಾಗಿರ್ರಿ. ಹುಷಾರಾಗಿರ್ಲಿ ಅಂದ್ರ ಅವ್ರ ಏನಂದ್ರು ನಾವ್ ಅನ್ಸ್ಕೋಬೇಕೇನ್ರಿ? ಅಂದ್ರ ನಾಳೆ ಇವ ದೊಡ್ಡ ಆಗ್ತಾವ. ವೈನಿ ಅನ್ನೋದು ಬರೋಬರಿನೇ ಐತಪ್ಪ. ಮಾಡಾರ ತಪ್ಪಿಗೆ ನಾವ್ಯಾಕೆ ಅನಿಸ್ಕೊಳ್ಳೋದು? ಅನಿಸ್ಕೊಂಡ್ ಕುಂತ್ರ ಮಂದಿ 101 ಮಾತಾಡ್ತಾರ. ನಮ್ಮ ಮನ್ಯಾಗ ನಾವ್ ಹೆಂಗದೇವ ನಮಗ್ ಗೊತ್ತಿದ್ರ ಸಾಕ್ಲಿ. ಊರ್ ಮಂದಿ ಉಸಾಬ್ರ ನಾವ್ ಯಾಕೆ ಮಾಡೋನು? ಈಗ ನಮ್ ಚಂದ ನಡ್ದೈತಲ್ಲ, ಮತ್ ಮಾತಾಡೋರ್ಗೆ ಏನ್ ಬೇಕು? ಮಾತು ಸಿಕ್ಕ್ರ ಸಾಕು. ಅವ್ರಿಗೆ ಬಿಡು, ಅದ್ಯಾಕೆ ವಿಚಾರ ಮಾಡ್ತಾರೆ? ನೀವ್ ಸುಮ್ನ ಕುಂದ್ರಿ. ಮಾವಾರ್ಗತ್ಲೆ ನಿಮ್ಗತ್ಲೆ ನಂಗೆ ಸುಮ್ನ ಕುಂದ್ರಕ್ ಆಗಂಗಿಲ್ಲ. ಹೋಗ್ಲಿ ಬಿಡು ಅಂತ ಸುಮ್ನ ಕುಂದ್ರ ತಪ್ಪು ನಮ್ದೈತೆ ಅಂತ ಹೇಳ್ತಾರ. ದೊಡ್ಡವ್ರಿಗೆ ಹಂಗೆಲ್ಲ ಮಾತಾಡಕ್ ಆಗುದಿಲ್ಲವ. ಅಂದ್ರ ದೊಡ್ಡವ್ರ ಏನಂದ್ರು ಅನ್ಸ್ಕೋಬೇಕೇನ್ರಿ? ಹಳ್ಳ್ಯಾಗ ಹಂಗೆಲ್ಲ ಇರುದಿಲ್ಲ ತಂಗಿ. ಮಾವರ, ನಾನ್ ನಿಮ್ ಮನಿ ಸೊಸೆಯಾಗಿ ಬನ್ನಿ. ನಿಮ್ಮೆಲ್ಲಾರ ಮನ್ಸು ಬಂಗಾರ ಇದ್ದಂಗ ಐತಿ. ಆಕ್ಯಾಕ್ ನನಗೆ ಏನಾರ ಅಂತಾಳ? ಆಕಿ ಹೋಗ್ನ ಕೇಳೇ ಕೇಳ್ತೀನಿ. ಅಲ್ಲವಾ, ನನ್ ಮಾತಾರ ಕೇಳ್ರಿವ. ಏ ತಮ್ಮ, ನಿಮ್ಗೇನ್ ನಾವ್ ಅಂದಿದ್ದು ಆಡಿದ್ದು ನಮ್ ಸಂಸಾರದೊಳಗ್ ನೀವ್ಯಾಕ್ ತಲಿ ಹಾಕಾಕತ್ತೀರಿ? ಏನವ ಜಗ ಸಿಕ್ಕೈತಿ ನಿನಗ? ಅಲ್ಲ ನನ್ ಜೋಡಿ ಏನಿಂದ ಹೇಳ್ರಿ ನೀ ಸೊಸಿದ? ನನಗೇನು ಗೊತ್ತಿಲ್ಲ. ಇದಕ್ಕೆಲ್ಲ ಕಾರಣ ನೀವು ಅಂತ, ಅದಕ್ಕೆ ನಿಮ್ಮನ್ನ ಕೇಳಕ್ ಬಂದಾರ. ಕಾರಣ ಅಂತ ನಾ ಏನ್ ಮಾಡಿ ನಂತಿಕಿಗೆ ಗೊತ್ತಿಲ್ಲ ನಿಮ್ಗ? ನಾನು ನನ್ ಮೈದ್ನ ಮಾತಾಡ್ಕೊಂತ ಕುಂತ್ರ ಸಂಬಂಧ ಕಟ್ ಮಾತಾಡ್ತೀರಿ. ಆಚಿಗ್ ಬರುದಿಲ್ಲ ನಿಮಗ? ನಿಮ್ಗೂ ಒಬ್ಬ ವಯಸ್ಸಿಗೆ ಬಂದ್ ಮಗ ಅದಾನ. ಊರಾಗ ದೊಡ್ಡವ್ರದೇ ಅಲ್ಲ, ಅವ್ರ ಹೆಸರನ್ನ ಉಳಿಸ್ರಿ. ಇನ್ನೊಬ್ಬರಿಗೆ ಮಾತಾಡೋದು ನಿಮ್ಗೆ ಏನು ಬರ್ತೈತಂತ ಹಂಗ ಬಾಳೆ ಮಾಡಾಕತಿ. ಚಂದ ಇರ್ಲಂತ ಹಾರೈಸ್ರಿ ಸಾಕಷ್ಟ. ನಮ್ಮ ತಮ್ಮ ಈಗಲೂ ಮಾತಾಡೋದು ಕೂತ್ರ ಅದಕ್ಕ ಸಂಬಂಧ ಕಟ್ರಿ ಅಂದ್ರ ಕೇಳಾಕ ಅಸಹ್ಯ ಅನಿಸ್ತದ್ರಿಪ್ಪ. ಮಕ್ಕಳಿಗೆ ನಮಗೆ ಎಷ್ಟೋ ವರ್ಷದಿಂದ ಒಡ್ಡಾಟ ಐತಿ. ನಾವು ಹೆಂಗ್ ಬದುಕಿ ಅನ್ನೋದನ್ನ ಅವ್ರು ಕೇಳ್ರಿ.
ಯಾಕಂದ್ರಿ ನನಗ ನನ್ನ ಮೈದ್ನಗ ಹಿಂಗ್ಯಾಕಂದ್ರಿ ನೀವು? ಇಲ್ಲ ನಾ ಏನ್ ಅಂದಿಲ್ಲ. ಇಲ್ಲ ನೀವ ಅಂದಿರಿ, ನನ್ ಮುಂದ ಅಂದಿರಿ. ನಾ ಅಂದಿಲ್ಲ ಅಂತ ಅನ್ನಕತ್ತೀನಿ ನಿನಗ. ನಮ್ಮ ಮೊಯ್ನಿ ಸುಳ್ಳು ಹೇಳ್ತಾಳೇನ್ರಿ? ನನ್ನ ಮುಂದೆ ಸಿಕ್ಕಾಪಟ್ಟಿ ಅಂದಿರಿ ನೀವು. ಇಲ್ಲ ನಾ ಏನೋ ಅಂದೇ ಇಲ್ಲ ನಿನಗ. ಅಂದಿ ಹೇಳವ ಎಟಸ್ತ ನನ್ ಮುಂದೆ ಅಂದಿ. ನೋಡ್ದೇನಕ್ಕ ನಿನ್ನ ಮಗಗ ಸಾಲಿ ಕಲಸದ್ ಬಡ್ಕೊಂಡೆ. ಈಗ ನೋಡ ನಿನ್ನ ಸಿಗಿಸಿಟ್ಟ ನಿನ್ನ ಮಗ. ನೋಡ್ ಶಂಕರಪ್ಪ, ಈಕಿ ಅಂದಿದ್ದ ಖರೆ. ಸತ್ಯ ಏನಾರ ಮುಚ್ಚಿಡಕತ್ತೇನ? ಆಗೋದಿಲ್ಲ. ಅದಕ್ಕ ಈಕಿ ಅಂದಾಳ, ಆಕಿಗೆ ಅದಕ್ಕೇನು ಶಿಕ್ಷೆ ಕೊಡಬೇಕು ನಾನು ಕೊಡ್ತೀನಿ. ನನ್ನ ಸಲುವಾಗ್ಯಾರ ನೀವೆಲ್ಲರೂ ಕೂಡಿ ಇದನ್ನ ಇಲ್ಲಿಗೆ ಕೈ ಬಿಟ್ಬಿಡ್ರಿ. ಇದನ್ನ ಬೆಳೆಸೋದು ಬೇಡ. ಹಂಗಲ್ರಿ ಗೌಡ್ರ. ಸುಮ್ಕೊಂಡ್ರ ದೊಡ್ಡವ್ರು ಮಾತಾಡಕತ್ತಾರ, ಸಣ್ಣವ್ರು ಸಣ್ಣಾಗೆ ಬದುಕಬೇಕಾಗತ್ತ. ಅವ್ರಾಗಿ ಅವ್ರು ಇಲ್ಲಿಗೆ ಕೈ ಬಿಡೋಣ ಬಿಟ್ಟು ಬಿಡು ಚಲೋ. ಅಲ್ಲ ನಮ್ದು ಏನ್ ತಪ್ಪೈತೆ ಜಗಳಕ್ ನಿಂತೇವಿ, ನಮ್ ತಪ್ಪ ಇಲ್ಲ. ಏನೋ ಎಲ್ಲೂ ಇಲ್ಲ ನಾನು ಮಾತಾಡೈತಿ, ಹಂಗ ಮಾತಾಡುದು. ಯಪ್ಪ ಗೌಡ್ರ ಜೊತೆ ಮಾತಾಡ್ಕೊಂಡ್ ಬಾ ಬರ. ತಿಳಿದವ್ರು ಇಲ್ಲಿಗೆ ಬಿಟ್ಟು ಹೋದ್ರ, ಬ್ಯಾರೆದವ್ರಾಗಿದ್ರ ಮನಿ ಮರ್ಯಾದೆ ಕಳೀತಿದ್ರ. ಈಗೇನ್ ಆಗ್ಬಾರ್ದಾಗೈತೆ ಅಂತ ಇಷ್ಟೆಲ್ಲ ಮಾತಾಡಕತ್ತೀರಿ ನಾ? ಸಾಕ್ ಸುಮ್ ಕುಂದ್ರ. ನೋಡ್ರಿ, ಅವ್ರು ನಿಮ್ಗಿಂತ ಸಣ್ಣವ್ರು ಇರ್ಬೋದು, ನಿಮಗ್ ತಿಳಿಸಿ ಬುದ್ಧಿ ಹೇಳಕತ್ತಾರ ಅಂದ್ಮೇಲೆ ಅದು ನಿಮಗೆ ಯಾಕೆ ತಿಳಿವಲ್ದು? ಏಯ್, ನಿನ್ನ ಜೀವನ ಹೆಂಗೋ ದಂಡಿಗೆ ಹತ್ತೈತಿ. ನಿನ್ನ ಆಟೋ ಸಂಬಂಧ ಪಾಪ ಹುಡುಗನ ಜೀವನಾನು ಹಾಳು ಮಾಡಿರಕತ್ತಿದಿ. ಇನ್ನೊಂದು ಸಾರಿ ಏನಾರ ಇಂಥದ್ ಕಂಡು ಬಂದ್ರ ನಿನ್ನ ನನ್ನ ಹೆಂಡತಿ ಅಂತ ಸಹಿತ ನೋಡ್ಲಾರ್ದ ನಿನಗೇನು ಶಿಕ್ಷೆ ಕೊಡ್ಬೇಕೋ ಕೊಡ್ಬೇಕಾಗತ್ತ. ಇಂಥವ್ರ ಮನೆ ನೀವು ಸೊಸೆಯಾಗಿ ಬರ್ಬೇಕಾದ್ರೆ ಪೂರ್ವಜನ ಪುಣ್ಯ ಮಾಡಿರ್ಬೇಕಂತ ತಿಳ್ಕೊಬೇಕ್ರಿ. ಆದ್ರೆ ಇಂಥ ಬುದ್ಧಿ ನಿಮ್ಗೆ ಯಾಕೆ ಬತ್ರಿ? ನಿಮ್ನ ಹೇಳಾಗ 1000 ಜನ ಬದುಕ್ತಾರ, ಅಂಥದ್ರಾಗ ನಾವು ಒಬ್ರು. ಈ ಬುದ್ಧಿನ ಇಲ್ಲೇ ಬಿಟ್ಟು ಬಿಡ್ರಿ. ಅಪ್ಪ ಸಿಟ್ಟಿ ತಂದ್ರೆ ಆಡಿ ಕಡಿ ಇನ್ ಮುಂದೆ ಸಾಲಿ ಹೋಗ್ತೀನಿ. ಅವನ ಮಾತ ಹೊಟ್ಟೆ ಕೇಳಲ್ಲ, ನಿನ್ ಮಾತು ಕೇಳ್ತೀನಿ. ಮಾವ ನಾವೊಂದು ಚಂದ ಸಾಲಿ ನೋಡೀನಿ, ಹೋಗಿ ಅಡ್ಮಿಷನ್ ಮಾಡೋಣಂತ. ಯಾಕಂದ್ರ ಇವಂದು ಎಜುಕೇಶನ್ ಬಾಳ ಹಿಂದ್ ಹೋದದ. ನಾನು ಯಾವ ಸಾಲಿ ಹೋಗ್ತೀನಿ? ಬಾರಪ್ಪ ಹೋಗು. ಏನೈತಿ ಶಂಕರಪ್ಪ, ಒಂದ್ ರೀತಿಯಿಂದ ನನ್ನ ಹೆಂಡತಿ ನಿಮ್ಮ ಮನತನದಾಗ ಕಾಡಿದ್ದ ಚಲೋ ಆತು. ಹೌದು ಮತ್ತ, ಯಾಕಂತಂದ್ರ ಇಂಥ ಪ್ರಸಂಗ ಬಂದು ತಾನ ನಾಚಿಗಿಡಿಯಾಗಿ ತನ್ನ ಮಗನ ಮೇಲೆ ಏನ್ ಪ್ರೀತಿ ಇಟ್ಟಿದ್ಲಲ್ಲ, ಅದು ಈಗ ಗೊತ್ತಾತು. ತನಗ್ ಪಶ್ಚಾತ್ತಾಪು ಆತು. ಗೌಡ್ರ, ನಿಮ್ದು ನಮ್ದು ಎಂದಿನಿಂದ ಬಂದು ಗೆಳ್ತಾನ, ಇದೆಲ್ಲ ಏನ್ ತಪ್ಪು ತಿಳ್ಕೊಬೇಡ್ರಿ. ಆಯ್ತು ಶಂಕರಪ್ಪ, ಆದ್ರ ಒಂದು ಮಾತು. ಏನ್ರಿಪ್ಪ ಅದು? ಈ ಘಟನೆಯಿಂದ ನಿನ್ನ ಮನಸ್ಸಿಗೆ ಏನಾರ ನೋವಾಗಿದ್ರ ನೋಡ್ರಪ್ಪ, ನಿಮಗೂ ಕೊಡು, ನಿಮ್ಮ ಮನಗೂ ಹೇಳು. ನೀವೆಲ್ಲ ಕೂಡಿ ನಮ್ಮನ್ನು ಕ್ಷಮಿಸ್ಬಿಡ್ರಿಪ್ಪ. ಆಯ್ತು ಬರ್ ಬಾ. ಶಂಕರಪ್ಪ, ಏನ್ರಿ ನಿನ್ನ ಸಣ್ಣ ಮಗ ರವಿಗೆ ಕನ್ಯಾ ನೋಡಂತ ಹೇಳಿದ್ದೆಲ್ಲ, ಒಂದ್ ಕಡೆ ಕನ್ಯಾ ನೋಡಿಟ್ಟಿನಿ, ನಾಳೆಗೆ ನೋಡಕ್ ಹೋಗುನು. ಯಾಕಾಗಲ್ರಪ್ಪ, ಯಾರು ಬೇಡ ಅಂತಾರ? ನಾಳೆ ಹೋಗಿ ಬರೋಣ. ಮಾಡ್ತೇನೆ, ನಮಸ್ಕಾರ. ಈ ಮನ್ಯಾಗ ಮಾವನ್ ಹಿಡ್ಕೊಂಡು ನಮ್ಮ ಮನೆಯವ್ರನ್ನ ಹಿಡ್ಕೊಂಡು ಎಲ್ಲಾರು ಚಲೋ ಅದಾರ. ನೀನೊಬ್ಬಕಿ ಈ ಮನ್ಯಾಗ ಹೊಂದ್ಕೊಂಡ್ರ ಬಾಳ್ ಚಲೋ ಆಕೈತಿ. ಸರಿ ಅಕ್ಕ. ನಿನ್ಗೇನ ಬೇಕಂದ್ರ ಸಂಕೋಚ ಪಟ್ಕೊಳ್ಳಾರ್ದ ನನಗ್ ಕೇಳಿ, ನಾನು ನಿನ್ನ ಒಡವಟ್ಟಿದ ಅಕ್ಕಿದ್ದಂಗ. ನಂಗ ಏನೂ ಬೇಡಕ್ಕ, ಎಲ್ಲಾರು ನಕ್ಕೋತ ಮಾತಾಡ ಅಷ್ಟ ಸಾಕು. ನಾವು ನಕ್ಕೋತ ಮಾತಾಡ್ಬೇಕಂದ್ರ ನೀವ್ ಊರಾಗ ಯಾರ ಮಾತಿಗೂ ತಲೆ ಕೆಡಿಸ್ಕೊಂಡ. ಈ ಊರಾಗ ನನ್ಗ್ಯಾರ ಪರಿಚಯ ಅಕ್ಕ? ಗೌಡ್ರ ಪರಿಚಯ. ನಾ ಯಾರ ಮಾತು ಕೇಳಿ? ಗೌಡ್ರು ಬಂಗಾರದಂತವ್ರು, ಆದ್ರ ಅವ್ರ ಹೆಂಡತಿ ಅದೇನ ಆಗ್ಲಿ ಸ್ವಲ್ಪ ಹುಷಾರಾಗಿರುವ. ಯಾಕೆ ಹಿಂಗ ಹೇಳತ್ತಾಳ? ಆಯ್ತಳಕ್ಕ. ನಮ್ಮ ಮನೆಯವರು ಚಲೋ ಕನ್ಯಾನ ಹುಡುಕ್ಯಾರ, ಆದ್ರೆ ಏನ್ ಮಾಡೋದು? ಆ ಮನ್ಯಾಗ ನೀನ್ ಮಾತನಾಡಂಗಿಲ್ಲ ನೋಡು. ಹೌದ್ ನೋಡ್ರಿ ಅಕ್ಕ, ಹಂಗಿರ್ಬೇಕು ಹಿಂಗಿರ್ಬೇಕಂತಳ್ರಿ. ನಂಗೆ ಹೆಂಗಿರ್ಬೇಕಂತ ಗೊತ್ತಾಗಲ್ಲನ್ರಿ. ಎಲ್ಲಕ್ಕಿ ಅಧಿಕಾರಿನಿ ಕಸ್ಕೊಂತಿ ಅಂತ ಹೇಳಿ ಆಕಿಗೆ ಭಯ ಆಗಿರ್ಬೇಕು ನೋಡ್ರಿ. ಅದೇನ್ ಗೊತ್ತಿಲ್ರಿ, ನಿಮ್ ಮನೆಯವ್ರ ಮಾತು ಕೇಳಿ ನಮ್ಮ ಮನೆಯವ್ರ ಮದ್ವಿ ಮಾಡ್ಕೊಟ್ಬಿಟ್ಟಾರಿ. ಹಾ ಚಲೋ ಮಾಡ್ಯಾರ ನೋಡು. ನಮ್ಮ ಮನೆಯವ್ರ ಹೆಸರು ಉಳಿಬೇಕಂತಂದ್ರ ಆ ಮನ್ಯಾಗ ನಿನ್ ಮಾತ್ ನಡಿಬೇಕು, ಆ ಮನೆ ನಿಮ್ ಮಾತ್ ನಡಿಬೇಕಂತಂದ್ರ ನಾವ್ ಹೇಳ್ದಂಗ ನೀ ಕೇಳ್ಬೇಕ.
ಬಂದ್ ಬರಂತೆ ನನ್ ಮಾತಾಗ ನಡಿತೈತ್ರಿ ಅವ್ರ ಮನಿ ಹಿರಿ ಸೊಸಿ ಇದಾರ್ರಿ. ನಿನ್ನಂಗ ಆಕಿನ ಆ ಮನೆಗೆ ನಡ್ಯಾಕ್ ಬಂದಾಳ, ನೀನು ಆ ಮನೆ ಸೊಸಿ ಅದಿ, ಆಕಿನ ಯಾಕೆ ಅಷ್ಟು ಉಬ್ಬಿಸ್ತೀಯ? ಏನ್ರಿ ಹೆಚ್ಚ್ ಕಡಿಮೆ ಮಾತ್ರ ನೀವ್ ಇರ್ತಿರಲ್ಲ. ನನ್ ಗಂಡ ನಿನ್ ಹುಡುಕಿ ಆ ಮನೆ ನಿನ್ ಸೊಸಿ ಮಾಡ್ಕೊಟ್ಟನಂತಂದ್ರ ಆತ ಸಾತ್ರಾಗು ನಿಂಗೇನೇ ಹೆಚ್ಚು ಕಮ್ಮಿ ಆಗ್ಲಿ ನಿನ್ನಿಂದ ನಾ ಇದ್ದೇ ಇರ್ತೀನಿ. ಈಗ ಬಂದ ಆ ಮನ್ಯಾಗ ಕಾಲ್ ಇಟ್ಟನ್ರಿ ಹಗರ್ಕಾಕಿ ಕಾಲ್ ಕೆತ್ತಿಸ್ತೇನ್ರಿ. ಇದು ನೋಡು ಲಕ್ಷಣ ಅಂತಂದ್ರ. ಏನ್ರಿ ಮದ್ವಿ ಮಾಡ್ಕೊಟ್ಟಾರ ಅವ್ರ ಮಾತ್ ಕೇಳ್ಬೇಕ, ಇಕ್ಕಿ ಮಾತ್ ಯಾಕೆ ಕೇಳ್ಬೇಕ ನಾನು? ಈಕಿ ಅಂತ ಮಾತಾಡಕತ್ತಿ, ಯಾರಿಗೆ ಮಾತಾಡಕತ್ತೀನಿ? ಯಾರಿಗ್ ಮಾತಾಡ್ಲಿ, ನಿಮ್ ಅಣ್ಣನ್ ಹೆಂಡತಿಗ್ ಮಾತಾಡತ್ತೀನಿ. ಬಂದ ಬರ ನನ್ನ ಮನೆಗೆ ಹೊಂದ್ಕೋತೀನಿ ಅಂತ ಹೇಳಿ ಈ ತರ ಮಾತಾಡೋದು ಸರಿ ಅಲ್ಲ ನೋಡ. ರೀ ನೀವೇನ್ ಹೇಳ್ತೀರಿ ಕೇಳ್ತೀನಿ, ನಿಮ್ಮ ಅಪ್ಪ ಏನ್ ಹೇಳ್ತಾನ ಕೇಳ್ತೀನಿ, ನಿಮ್ಮ ಅಣ್ಣ ಏನ್ ಹೇಳ್ತಾನ ಕೇಳ್ತೀನಿ. ಅಕ್ಕಿ ಯಾರ ನನ್ಗೆ ಹೇಳಾಕ? ಅಕ್ಕಿ ಅಂತ ಮಾತಾಡಕ್ ಹೋಗ್ಬೇಡ. ಅವರು ಈ ಮನಿ ಹಿರಿ ಸೊಸಿ ಅದಾರ, ಮೇಲಾಗಿ ನಿನಕಿಂತ ದೊಡ್ಡವ್ರದಾರ. ಸ್ವಲ್ಪ ಕಿಮ್ಮತ್ ಕೊಟ್ಟು ಮಾತಾಡ. ರೀ ಅಕ್ಕಿ ಈ ಮನಿ ಹಿರಿ ಸೊಸಿ ಇದ್ರ ಅಕ್ಕಿ ಹೇಳ್ದಂಗ್ ಕೇಳ್ಬೇಕೇನ್ರಿ? ನಾನ್ ಈ ಮನಿ ಕೆಲ್ಸ ಮಾಡಕ್ ಬಂದಿನೇನ್ರಿ? ರವಿ ಏನದ ಬಾಕಲ್ದಾಗ ಇಬ್ರು ನಿನ್ ಬಾಯ್ ಮಾಡತ್ತೀರಿ? ಏನಿಲ್ಲ ವಿನಿ, ಅದು ಇದು ಬೇಕಂತಂದು ಕಾಡಕತ್ತಾಳ. ಅಲ್ಲ ನಿಮ್ಮ ಅಣ್ಣಂತೂ ನನಗ ಏನು ತಂದ್ ಕೊಟ್ಟಿಲ್ಲ, ನೀನಾರ ತಂದ್ಕೊಡು. ಯಾಕ ಬಾಳ್ ಸಿಟ್ಟಿಗೆರ ತಂದ್ಕೊಡಕೇನೈತಿ, ಕರ್ಕೊಂಡ ಹೋಗ್ಬಾ. ಅಲ್ಲ ನನ್ ಗಂಡ ಕರ್ಕೊಂಡ್ರ ಹೋಗ್ಲಿ ಬಿಟ್ರ ಹೋಗ್ಲಿ ನಿನ್ ಕರ್ಕೊಂಡ್ ಹೋದಕ್ಕೆ ಇಷ್ಟಾಕ್ ಅಧಿಕಾರ ನಿಂದ? ಏಯ್, ಇನ್ನೊಂದು ಮಾತು ಹೆಚ್ಚಿಗೆ ಮಾತಾಡಿದೆ ಅಂದ್ರೆ ಇನ್ನು ನನ್ನ ಮಾತ ಬೇರೆ ಅಕ್ಕ ನೋಡ. ರವಿ ನಿಮ್ಮಿಬ್ಬರು ನಡ್ಬರ್ಕ ನಾನ್ ಬಾಯ್ ಹಾಕಿದ್ದ ತಪ್ಪಾಗೈತಿ. ಹಿಂಗ್ ಮಾತಾಡಿದ್ರ ಬರಬರಿ ಬರ್ತಾರ, ಇಲ್ಲಂದ್ರ ಹೆಗಲ್ ಮೇಲೆ ಬಂದ್ ಕುಂಡಿರ್ತಾರ. ಏನು ಮಾತಾಡ್ಬೇಕು ಅನ್ನೋದು ಸಾಕ್ ಸುಮೀರಿ. ನನ್ ಇದ್ರ ಹಾಕೊಂಡು ನಿನ್ ಮೈದಿನ ಮದ್ವೆನ ನೀ ಮಾಡಿದಿ, ಆದ್ರ ನಿನ್ ಸಂಸಾರ ಸುದ್ದಿ ಉಳಿತೈತಾನೆ. ನನ್ ಮೈದ್ನಾಗ ಮದ್ವೆ ಏನೋ ಮಾಡೇವಿ, ಆದ್ರ ಅವ್ರಿಗೆ ಕನ್ಯೆ ಹುಡುಕ್ತವ್ರು ನಿಮ್ ಮನೆಯವ್ರ. ಕನ್ನೆ ಹುಡ್ಕೋರು ನಮ್ಮವ್ರ ಆಗಿರ್ಬೋದು, ಆದ್ರ ಸಂಸಾರ ಮಾಡೋ ನಿನ್ನ ಮೈದ್ನ ಅದ್ ಹೆಂಗ ಕೂಡ್ ಬಾಳ್ತೀರ ಅಂತೇಳಿ ನಾನು ನೋಡ್ತೀನಿ. ನಾನ್ ಹೆಂಗ ಆ ಮನೆಗ್ ಹೊಂದ್ಕೊಂಡೇನಲ್ಲ ಆಕಿನೂ ಹಂಗ ಹೊಂದ್ಕೊಂಡ್ಲ ಅಂತಂದ್ರ ಕೂಡಿ ಚಂದಂಗ ಇರ್ತೇವಿ. ಹಾ ಏನಂದಿ ನೀನ? ಆಕಿ ನಿಮ್ ಮನಿಗ್ ಹೊಂದ್ಕೊಂಡ್ಲಂತಂದ್ರ ನೀವು ಬಾಳ್ ಚಂದ ಇರ್ತೀರ. ಅಲ್ಲ ಯಾವ ಕಾರಣಕ್ ನೀವು ನಮ್ನ ಎದುರು ಹಾಕೊಳಕತ್ತೀರ ಅನ್ನೋದು ಗೊತ್ತಿಲ್ಲ, ನಮ್ಮೇಲೆ ಇಷ್ಟಾಕ್ ಸಿಟ್ರಿ? ನನ್ನ ಗಂಡ ಕುಂತ್ರು ನಿಂತ್ರು ನಿಮ್ ಸಂಸಾರ ನೋಡಿ ಕಳಿ ಅಂತಾನ, ನಾ ಯಾಕೆ ಕಲಿಬೇಕಾ ನಿಮ್ ಸಂಸಾರ ನೋಡಿ? ಅಲ್ಲ ಅವ್ರು 4 ಮಂದ್ಯಾಗ ಚಂದ ಇರೋ ಅನ್ನಕತ್ತಾರ, ಅದ ಮಾತು ನಿಮಗ ಮುಳ್ಳಾತಲ್ಲ. ತವ್ರ ಮನ್ಯಾಗ ಅಪ್ಪ ಅವ್ರ ಮಾತ್ ಕೇಳಾರಕ್ ನಾನು ಅಂತಾದ್ರಾಗ ಗಂಡನ ಮಾತ್ ಕೇಳ್ಬೇಕಂತ, ಅದು ನಿಮ್ ಉದಾಹರಣೆ ಇಟ್ಕೊಂಡು. ಹುಟ್ಟಿದ ಮನಿ ಬಿಟ್ಟು ಕೊಟ್ಟ ಮನಿಗ್ ಬಂದೇವಂದ್ರ ಹೇಳ್ದವ್ರ ಮಾತು ಕೇಳಬೇಕ, ಅದ ರೀ ಹೆಣ್ಣಿನ ಲಕ್ಷಣ. ಹಾ 6 ಹೆಡ್ದಕ್ಕಿನ ಮುಂದ 3 ಹೆಡ್ದಕ್ಕಿದು ಬಡವಾರ ಹೆಚ್ಚಾಗತ್ತೈತಲ್ಲ. ನಿಮ್ಕಿಂತ ಸಣ್ಣಕ್ಕೆ ಆಗಿರ್ಬೋದು, ಆದ್ರ ಶಾಣೆತನ ಹೆಚ್ಚೈತ್ ನನಗ. ಹಾ ನನಗಿಂತ ಸಣ್ಣಕಿ ನೀನು, ನಿನಕಿಂತ ಸಣ್ಣಕಿ ನಿನ್ ಮೈನಿ ನೇಂತ ಆಗಿರ್ಬೋದಲ್ಲ, ಅಂದ್ರ ನಿನಕಿಂತ ಆಕಿ ಶಾಣೆತನ ಬಾಳ್ ಇರ್ಬೋದಲ್ಲ. ಯಾರ ಮಾತ್ ನಾ ಯಾಕೆ ಕೇಳಲೆ? ನಿನಗೆ ಯಾರೇನಂದ್ರ ಈಗ ಸುಮ್ ಮನಿಗ್ ಬಂದಾಳ ಹೊಂದ್ಕೊಂಡ್ ಹೋಗೋದಿರ್ತೈತಿ, ಮತ್ ನೀನ್ ಚಾಲನ ಮಾಡಿದಲ್ಲ. ಹಂಗಲ್ರಿ, ಬಂದಾಗಿದ್ದಾಗಿನ ಮಾತು ಈಗಿಲ್ಲ, ಯಾಕ ಮನ್ಸಿಗೆ ಹತ್ತುವಂಗ್ ಮಾತಾಡಕತ್ತಾಳ. ಇದ್ದಿದ್ದು ಹೇಳ್ಬೇಕಂದ್ರ ತಪ್ಪು ನಿಂದ ನೋಡ. ಎಲ್ಲರೂ ನಾ ಹೇಳ್ದಂಗ ಕೇಳ್ಬೇಕಂತ ನಿನ್ ತಲೆಗೆ ಏನಾರ ವಿಚಾರ ಇತ್ತಂದ್ರ ಅದನ್ನ ಈಗ ಬಿಟ್ಟು ಬಿಡು. ಆಕಿನೂ ಬಂದಾಕಿ ಈ ಮನಿಗ್ ಹೊಂದ್ಕೋಬೇಕಂದ್ರ, ಈ ಮನಿ ಮಂದಿನ ಅರ್ಥ ಮಾಡ್ಕೋಬೇಕಂದ್ರ ಆಕಿನೂ ಈ ಮನ್ಯಾಗ ಕೈ ಬಿಚ್ಚಾಡ್ಬೇಕು. ಆ ಗೌಡ್ತಿ ಏನಾರ ಹೇಳಿ ಜಗಳ ತಂದಿಟ್ಟಾರಂತೆ. ಕೂತ್ರು ನಿಂತ್ರು ಆಕಿಂದ ಯಾಕೆ ವಿಚಾರ ಮಾಡ್ತಿ? ಅಂತವ್ರನ್ನ ಎದುರು ಹಾಕೋದ ನಮಗ್ ನಿಂತೈತೇನು? ಸುಮ್ ಬಂದ್ರ ಹೋದ್ರ 2 ಚಂದಾಗ ನಕ್ಕೋತ ಮಾತಾಡ್ಬೇಕು. ಅವ್ರಿಗೆ ಇದ್ರಿದ್ರ ಮಾತಾಡೋದು ಯಾಕೆ ಬೇಕಾ? ನಮ್ಮ ಅಪ್ಪನ ನಕ್ಕೋತ ಚಂದಾಗ ಮಾತಾಡಿ ಕಡ್ಯಾಕಾಗಿ ಬರ್ತಾನೆ. ಅಂತದ್ರಾಗ ಕಲ್ತಿ ನಾನು ಅಹಂಲೆ ಮಾತಾಡ್ತೀವೋ ಇಲ್ಲ ಮನಿ ಹಿರಿ ಸುಶೇತ್ ಮಾತಾಡ್ತೀವೋ, ನೀವ್ ಮಾತಾಡಕತ್ತಿದ್ದು ನೀ ಮಾಡಾಕತ್ತಿದ್ದು ನನಗೇನ್ ಚಂದ ಕಾಣವಲ್ಲ. ಏನ್ರಿ ಇಷ್ಟ ದಿನ ಮಾತಾಡ್ಲಾರ್ದವ್ರು ಇವತ್ ನನ್ ಒಗದ ಮಾತಾಡಕತ್ತೀರಲ್ ನೀವು? ಇಷ್ಟು ದಿನ ಈ ಮನ್ಯಾಗ ಒಡ ಹುಟ್ಟಿದ ಅಣ್ಣತಂಬ್ರ ಇಬ್ರ ಇದ್ದೀವಿ, ಒಬ್ರಿಗೊಬ್ರು ಮನಸ್ಸು ಅರ್ಥ ಆಕಿತ್ತು. ಯಾಕ ಒಡ ಹುಟ್ಟಿದ ಅಣ್ಣತಂಬ್ರು ಒಂದರಾಗ್ತ. ಆದ್ರ ಈ ಮನಿ ಬೆಳಗಾಕಿ ಈಗ ಇಬ್ರು ಬಂದಿರಿ, ಒಬ್ರಿಗೆ ಏನ್ರ ಅಂದ್ರೆ ಒಬ್ಬರು ಮನ್ಸಿಗೆ ಆಗ್ತೈತಿ. ಅದಕ್ಕೆ ಮನಿ ಹಿರಿಯ ಸುಶಿಯಾಗಿ ಎಲ್ಲಾರನ್ನೂ ಅರ್ಥ ಮಾಡ್ಕೊಂಡಿಲ್ಲ, ಆಕಿನ ಅರ್ಥ ಮಾಡ್ಕೊಂಡಿಲ್ಲ. ಆಕಿಗೆ ಈ ಮನಿ ಅರ್ಥ ಆಗುತ್ತಾಕ ಆಕಿ ಏನೋ ಅಂದ್ರು ಏನೋ ಒಂದ್ ಮಾತನ್ಸು, ನೀವ್ ಹೊಳೆ ಮಾತಾಡಕ್ ಹೋಗ್ಬೇಡ. ಸರಿ ರೀ. ಇದು ನನ್ನ ಮಾತಿನಿಂದ ನಿನಗೇನ್ರ ಹಳೆ ಅನಿಸಿತ್ತಂದ್ರ ಮನ್ಸಿಗೆ ಹಚ್ಕೋಬೇಡ.
ನೋಡಪ್ಪ, ನಿಮ್ಮ ಅಪ್ಪನ ಮುಖ ನೋಡಿ, ನಿಮ್ಮ ಅಣ್ಣನ ಮನಸ್ಸು ನೋಡಿ ನಾನಂತೂ ಕನ್ಯಾ ಹುಡುಕಿನಿ. ಇನ್ನು ಆ ಮನ್ಯಾಗ ಅವರೆಲ್ಲ ಹೆಂಗೆ ಹೊಂದ್ಕೊಂಡು ಬಾಳೆ ಮಾಡಕತ್ತಾರ, ನಿಮ್ಮ ಅಣ್ಣನ ಜೀವನ ಹೆಂಗೈತೆ ನೋಡು, ಅದನ್ನು ನೋಡಿಕೊಂಡು ಈಕಿನೂ ಜೀವನ ಮಾಡ್ಕೊಂಡು ಹೋಗ್ಬೇಕು. ಗೌಡ್ರ, ಒಮ್ಮೆರೆ ನಿಮ್ಮ ಮಾತು ಮೀರೇವನ್ರಿ ನಾವು. ಯಾವುದೂ ಒಂದು ಮಾತಾಡ್ಲಾರ್ದ ಒಟ್ಟರು ಒಂದಾಗಿ ಒಂದ ಮನೆ ಜೀವನ ಮಾಡ್ಕೊಂಡು ಹೊಂತೀವಿ. ಅಲ್ಲ, ನಿನ್ ಮ್ಯಾಗೂ ನಂಬಿಕೆ ಐತಿ, ನಿಮ್ಮ ಅಪ್ಪನ ಮ್ಯಾಗೂ ನಂಬಿಕೆ ಐತಿ. ಅಷ್ಟೇ ಯಾಕ, ನಿಮ್ಮ ಅಣ್ಣನ ಮ್ಯಾಗೂ ನಂಗೆ ನಂಬಿಕೆ ಐತಿ, ನಿಮ್ಮ ಹೆಂಡತಿ ಮ್ಯಾಗೂ ನಂಬಿಕೆ ಐತಿ. ನಿಮ್ಮ ಅಣ್ಣನ ಐತಿ ಕಾರ್ಬಾರ್ ನಡ್ಸಕಿನಳಾಕಿ ಆಕೆ ಯಾಕೆ ಸುಮ್ ಕುಂದಿರ್ತಾಳ? ಏಯ್, ಅವ್ರ ಮನೆ ವಿಷಯ ನಮಗೆ ಹಾಕ್ಬೇಕ? ಏನೋ ಹೊಸ್ದಾಗಿ ಮದುವೆ ಆಗ್ಯಾರ, ಚೆನ್ನಾಗಿ ಇರ್ರಿಯಪ್ಪ ಅಂತ ಹೇಳೋದು ಆಟ ಇರ್ತೈತಿ. ಅದೆಲ್ಲ ಬಿಟ್ಟು ಅದೇನದ ಏನೇನ ತಲೆ ತುಂಬ ಕತ್ಬಿಟ್ಟಿದಿ. ಅವ್ರು ಹೇಳೋದು ಬರೋಬರಿನೇ ಐತ್ರಿ. ನಮ್ಮ ಇನ್ನೂ ಮಾತಾಡ್ತಾಳ್ರಿ, ಆದ್ರೆ ಮನಸ್ಸಲ್ಲಿ ಭಾಳ ಒಳ್ಳೆಕಿದಾಳ್ರಿ. ನೋಡಿದ್ರನು ಎಂತಿ ಮುಂದ ಅದು ಎಂತಿ ಬಿಟ್ಕೊಟ್ಟು ಅಣ್ಣನ ಎಂತಿನ ಎತ್ತಿಡಿದು ಮಾತಾಡಕತ್ತಾನವ. ನೋಡವ, ಆಕೆನೂ ಭಾಳ ಚಲೋ ಹೆಣ್ಮಗಳ, ಮನೆಗೆ ಹೊಂದ್ಕೊಂಡು ನಡೆಯೋದು ಬುದ್ಧಿ ಭಾಳ ಐತೆ ಆಕೆಗೆ. ಹಂಗ ನೀನು ಹೊಂದ್ಕೊಂಡು ಬಿಟ್ರ ಮನೆ ಬಂಗಾರ ಆಕತ್ ನೋಡವ. ಹೋದ್ ಬಿಡು, ಇವ್ರ ಗದ್ದಲ್ದಾಗ ಸೊಸೆಯನ್ನ ಮಾತಾಡ್ಸ್ಲಿಲ್ಲ. ಯಾಕವಾ ಸೊಸಿ, ಆರಾಮದಿಲ್ಲ? ಏನ ಮದ್ವೆ ಇದು ಮಾಡ್ಕೊಳಕ್ಕಿದೆ ಏನ ನನ್ನ ಮದ್ವೆ ಮಾಡ್ಕೋತೀಯ? ನಿಮ್ಮ ಮಾವನೊಬ್ಬನ್ ಮದ್ವಿ ಮಾಡ್ಕೊಂಡ್ಬಿಡು, ಸಂಚನ ಬರೀ ಮಂದಿ ಕಾರ್ಬಾರ್ ಮಾಡ್ಕೊಂತಾನ ಅಡ್ಡಾಡ್ತಾನ. ನೀನ್ ಅನ್ಭವ್ಸಕತ್ತಿನ್ಲ, ನೀನು ಹಂಗ ಅನ್ಭವ್ಸ್ಕೊತ್ ಕುಂದ್ರಾಕತ್ ಮನ್ಯಾಗ. ಈಕಿ ಇಷ್ಟು ಚಂದ ಬೆಳೆದಾಳಂತ ನನಗೆ ಮೊದಲು ಗೊತ್ತಾಗಿದ್ರೆ ಆ ಶಂಕರಪ್ಪನ 2ನೇ ಮಗ್ಗ ಈಕಿನ ಜೋಡ್ ಮಾಡ್ತಿದ್ದೆ ನೋಡು. ಆಕಬೇಕಿಂತ ತಂದ್ ಗಂಟ ಹಾಕಿರಿ, ಇಕ್ಕಬೇಕಿನ ಹೋಗಿ ಗಂಟ ಹಾಕ್ರಿ. ಯಾಕಂದ್ರ ನೀವು ಶಂಕರಪ್ಪನ ಮಕ್ಕಳನ್ನ ಬಜ್ಜೀವಲ್ಲ. ನಾವೊಂದು ಮಾತಾಡಿದ್ರೆ ನೀವೊಂದು ಮಾತಾಡ್ತೀಯಲ್ಲ, ನೀ ಆಟ ಮಾತಾಡಕ್ಕೆ. ಆ ಸೊಸಿ ಬಾ, ಸ್ವಲ್ಪ ತಿರ್ಗಾಡ್ ಬರೋನು. ನೋಡ ಬರುತ್ತಾನ, ಮತ್ತೆ ಅಡಿಗೆಗೆ ಏನ್ರ ವ್ಯವಸ್ಥೆ ಮಾಡು. ಸೊಸಿ ಬಂದಾಳ. ಏನು ಹೆಂಡತಿ ಮುಖದಾಗು ನಗು, ನಿನ್ನ ಮುಖದಾಗು ನಗು, ಮನ್ಯಾಗ ನಗು ಅನ್ನೋದು ತುಂಬಿ ತುಡ್ಕಾಳಕ್ ಹತ್ತಿರ್ಬೇಕಲ್ಲ. ಎಲ್ಲ ನಿಮ್ಮ ಪುಣ್ಯನ ಅಲ್ರಿ ಗೌಡ್ರ. ಅನ್ಕೊಂಡಂಗೆ ತಮ್ಮನ ಮದುವೆನೂ ಆತು, ಜವಾಬ್ದಾರಿನೂ ದಂಡಿಗೆ ಹತ್ತು. ಸಾಕಲ್ರಿ, ಮತ್ತೆ ನಗು ಇಲ್ಲಾರ ಮತ್ತೇನ್ರಿ? ಹೆಂಗಿದ್ರೆ ಸಾಕು ನೋಡಪ್ಪ. ಮದುವೆ ಮಾಡಿಸಿದ್ದಕ್ಕೂ ನಮ್ದು ಅಟ್ ಹೆಸರು ಉಳಿತೈತಲ್ಲ. ನಮ್ ರವಿ ಹೆಂಡತಿ ನಕ್ಕು ಮಾತಾಡ್ತಾಳ್ರಿ, ಅದು ಅಲ್ದ ಹೇಳಿದ ಕೆಲ್ಸಾನು ಮಾಡ್ತಾಳ, ಅದ ಖುಷಿ. ನೋಡವ, ಹೇಳಿದ ಕೆಲಸ ಮಾಡ್ತಾಳಂತ ಎಲ್ಲ ಕೆಲಸ ಆಕಿಗೆ ಹಚ್ಚಬೇಡ. ಇನ್ನು ಮನ್ಯಾಗ 4 ಕೈ ಹಾಕವ್, ನೀವೊಂದಿಷ್ಟು ಅಕ್ಕಿ ಒಂದಿಷ್ಟು ಕೆಲಸ ಮಾಡ್ಕೊಂತ ಮನಿ ಶುದ್ಧ ಒಯ್ಬೇಕು ನೋಡವ. ಹಾದಿ ತಪ್ಪಾಕತ್ರು ಹಾದಿಗೆ ಹಚ್ಚೋರು ನೀವು. ನೀವಿರ್ತಕ ನಾವ್ಯಾಕೆ ಚಿಂತೆ ಮಾಡೋಣ್ರಿ? ಯಾರು ಇವ್ರು? ತಂಗಿ ಮಗಳಪ್ಪ, ಏನೋ ಜೀವ ನೆನೆಸಿ ಮಾವಣ್ಣಕ್ಕ ನೋಡ್ಕೊಂಡು ಹೋಗ್ಬೇಕಂತ ಬಂದಾಳ. ಸೊಸಿ ಬಂದಾಳ ಅಂತೀರಿ, ನಾ ಬರ್ಲ್ರಿ? ಬಸ್ ಆಗ್ಲಿಕ್ಕ ನಮ್ಮನಿ ಕಡೆ ಬಾವಿ. ಭಾಳ ಚಲೋ ಮಂದಿ, ನಮ್ಮ ಹೊಟ್ಟೆ ಹುಟ್ಲಿಲ್ಲಲ್ಲ ಅಂತ ಸಂಕಟ ನೋಡುವ. ಹಾ ನೋಡು, ಇಲ್ಲೇ ನೋಡಿದು ಹಳೆ ಮನೆ ಕಾಣತ್ತಲ್ಲ, ಇಲ್ಲಿ ನೋಡುದು ಈ ಹಳೆ ಮನೆ ಕಾಣ್ತೈತಿಲ್ಲ, ಇವೆಲ್ಲ ನಮ್ಮೂವ ನೋಡು. ಈ ಕಡೆ ಐತಿ, ಆ ಕಡೆ ಆ ಓಣ್ಯಾಗ ಒಂದು, ಈ ಓಣ್ಯಾಗ ಒಂದು. ಏನು ಕೇಳ ಆಕಿ ಏನೋ ಹೇಳ್ಬೇಕು, ನಾ ಹೇಳ್ತೀನಿವಾ. ಆಕಿ ಅಂದ ಮಾತ ಮನ್ಸಿಗೆ ಹಚ್ಕೊಂಡು ನೀ ಮನ್ಯಾಗ ಜಗಳ ಹಿಡಿಬೇಡ. ನಮ್ಮ ವಿಚಾರ ಬಿಡು. ನಮ್ಮ ಅಪ್ಪನ ಮುಖ ಗೌಡ್ರ ಮುಖಾರ ನೋಡಲ್ಲ. ನನ್ ಮುಂದೆ ಬೇದಂಗ್ ಮಾಡಿ ಮನಿಗ್ ಹೋಗಕಿನ ರಂಸುದಾಗ್ಬಾರ್ದ್ರಿ ಮಾಮಾರ. ನನ್ನ ತಲೆಗೆ ಎಂದೂ ಅಂತ ವಿಚಾರ ಬಂದಿಲ್ವಾ. ನಮ್ಮ ಅಪ್ಪ ಆಗ್ಲಿ, ನಮ್ಮ ತಮ್ಮ ಆಗ್ಲಿ, ನಾನಾಗ್ಲಿ, ನನ್ನ ಹೆಂಡತಿ ಯಾರ ತಪ್ಪು ಮಾಡಿದ್ರು ಬೈತೇನೆ. ಈಗ ನಂದೇನ್ರ ತಪ್ಪಿದ್ರೆ ಅವ್ರು ಬೈತಾರ, ಆದ್ರ ನಿನಗೊಂಥರ ಅವ್ರಿಗೊಂಥರ ಹಂಗಿಲ್ವ. ನಾನು ಅಂದ ಮಾತ ಮನ್ಸಿಗೆ ಹತ್ತವಂತ ನಾ ಏನು ಹೇಳಂಗಿಲ್ರಿ ನಿಮಗ. ಹೇಳ್ರಿ ಒಂದ್ ಸ್ವಲ್ಪ ಆಕಿಗೆ ಬೈದ್ರ ನಿನಗ್ ಸಿಟ್ಟ, ನಿನಗ್ ಬೈದ್ರ ಆಕಿ ಸಿಟ್ಟ. ಬೈಯುವಂತ ಕೆಲಸ ಇಬ್ರು ಏನು ಮಾಡಿಲ್ಲ, ಆದ್ರೆ ಇಬ್ರು ನಡ್ಬರ್ಕ ಹೊಂದಾಣಿಕೆ ಅನ್ನೋದೇ ಇಲ್ಲ. ಈಗ ನಿನಗೇನ್ರ ಬೈದ್ನಿ ಅಂದ್ರ ನನ್ನ ತಮ್ಮನ ತಲೆಯಾಗ ಏನ್ರ ವಿಚಾರ ಓಡ್ತಾವ, ನಾನು ಹೆಂಡತಿಗೆ ಏನ್ರ ಬೈದ್ರ ಆಕಿನ ತಲೆಯಾಗ ಏನ್ರ ವಿಚಾರ ಓಡ್ತಾವ. ನನ್ನ ಸಂಬಂಧ ಬಿಡು. ಮದ್ವಿ ಮಾಡಿಸ್ಯಾರಲ್ಲ ಗೌಡ್ರ, ಅವ್ರ ಸಂಬಂಧ ಈ ಮನೆ ಹೊಂದ್ಕೊರವ. ಇಷ್ಟು ವರ್ಷ ತಕಿ ನಡ್ಯಾಕ್ ಬಂದ ಆಕಿನ ಹೊಂದ್ಕೊಂಡಿಲ್ರಿ, ಹೆಂಗ್ ಹೊಂದ್ಕೋಬೇಕ್ರಿ? ಹೊಂದ್ಕೊಳ್ಳೋಂಗ್ ಮಾಡ್ತೀನಿ, ನಿನ್ ಮಾತಾಕಿ ಕೇಳಂಗ್ ಮಾಡ್ತೀನಿ. ಅವಾಗ್ರಿ ಮನ್ಯಾಗ ಖುಷಿಯಂಗಿರ್ತೀಯ?
ನಾ ಹೇಳ್ದಂಗೆ ಕೇಳ್ತಿ? ಅಕ್ಕ ಮಾವ ಏನಾದ್ರ ಅಂದ್ರ ನಾ ಇರ್ತೀನಿಲ್ಲ ನಿನ್ ಕೂಡ. ಅಲ್ಲಿ ಹೋಗಿ ಭಾಳ ಪ್ರೀತಿಯಿಂದ ಮಾತಾಡ್ದಂಗ ಆಗ್ಬೇಕ. ಇದು ಎಲ್ಲ ಎದ್ರ ಸಲಕ್ ಮಾಡ್ಬೇಕು ನಾನು? ನಿಂಗೂ ಮನ್ಯಾಗ ಕುಂತ್ರ ಬ್ಯಾಸರ ಆಕೈತಿಲ್ಲ, ಇದೆಲ್ಲ ಟೈಮ್ ಪಾಸ್ಗೋಸ್ಕರ. ಅಕ್ಕ ಮಾವನ್ ಗೆಳಗಡ ಗೊತ್ತಾದ್ರ ಮತ್ತೆ ಹೊಡೆದೇ ಬಿಡ್ತಾರ. ಅದೆಲ್ಲ ನಾ ಯಾಕೆ ಹೇಳಕ್ ಹೋಗ್ಲಿ? ನಾ ಹೇಳ್ದಂಗೆ ಏನ್ರ ಕೇಳಂತಿಕೋ, ನಿಂಗೆ ಹೇಳಿದೆಲ್ಲ ನಾ ಕೊಡಿಸ್ತೀನಿ. ಅಲ್ಲಿ ಏನಾಗೈತೆ ತಂದು ಇವ್ರನ್ನ ಇಲ್ಲಿ ತನಕ ಕರೆಸಿ ಈಗ? ಯಾಕ ಮನ್ಯಾಗ ನಿಮ್ಮ ಮೊಯ್ನಿ ಬಾಯ್ ಮಾಡೋದು ನಿನ್ ಕಿವಿ ಕೇಳಿಸ್ವಲ್ತೇನ? ಅಲ್ಲ, ಅವ್ರು ನಿನ್ನ ಬುದ್ಧಿ ಮಾತು ಹೇಳಕತ್ತಾರ, ಅದು ನಿನ್ಗೆ ಬಾಯ್ ಮಾಡ್ದಂಗ ಅನಸ್ತಾನ? ಕೇಳಿಸ್ಕೊಂಡ್ರಿ ಇವ್ನ ಮಾತ ಏನ್ ಹೇಳಿದ್ರು ಒಯ್ನಿ ಬಿಟ್ಕೊಳಂಗಿಲ್ರಿ ಇವ. ನೋಡಪ್ಪ, ನಿನ್ ಬಾಳೆ ಚಂದ ಇಲ್ಲ ಅಂತೇಳಿ ಚಲೋ ಕನ್ಯೆ ತೆಗೆದು ನಿಂಗ ಮದ್ವಿ ಮಾಡ್ಕೊಟ್ಟಾರ. ಈಕಿನ ಯಾಕೋ ಹೋಗುದ್ ಮಾತಾಡೋದು ನಮ್ಗೆ ಸರಿ ಕಾಣೋದು ನೋಡು. ಆಯ್ತ್ರಿ ಅವರ, ನೀವ್ ಅಂದಂಗಾಗ್ಲಿ. ಈಗ ಏನ್ ಮಾಡಂತೀರ ನನಗ? ಹೇಳವಾ, ಕೇಳಾಕತ್ತಾನ. ಅದೇನ್ ಮಾತಾಡ್ಬೇಕೈತಿ ನೋಡು, ಈಗ ಮಾತಾಡ್ಬಿಡು. ನೋಡ್ರಿ, ಆಸ್ತಿ ಹೋಗ ಬ್ಯಾರ ಆಗ್ತಿರ್ ಬಿಡ್ತೀರಿ ನಂಗೆ ಗೊತ್ತಿಲ್ಲ. ಈಗ ನಾವ ಬ್ಯಾರೆ ಮನಿ ಮಾಡೋಣ್ರಿ. ಯಾಕ 4 ಮಂದಿಗೆ ಅಡಿಗೆ ಮಾಡೋದು ಹಾಕೋದು ವಜಾತ ನಿನಗ? ಎಷ್ಟು ದಿವ್ಸ ನಮ್ಮ ಒಯ್ನಿ ಹಂಗೆ ಮಾಡಿರ್ಬೇಕ? ಕೂಡಿರು ಚಂದ ಅನ್ಸಕತ್ತಿಲ್ಲ ನಿನಗೆ? ಏನ್ ಹೇಳ್ತೀರಿ ಇದಕ್ಕ? ಮತ್ ಒಯ್ನಿ ಬಿಟ್ಟು ಕೊಟ್ಟೇನ್ರಿ? ನಿಮ್ಮಿಬ್ರು ಮದ್ವಿ ಮಾಡ್ಕೊಟ್ಟಿದ್ಕ ನನ್ ಗಂಡಿನ ಹೆಸರು ಹಾಳಾದ್ರ ಹಾಳಾಗೋದಕ್ಕ. ಅಲ್ಲ ನಿನ್ ಮಾತ ಕೇಳವಾದ, ನಿನ್ ಮನ್ಸಿಗೆ ಬಂದಂಗ ಮಾಡಿ. ಅಲ್ಲ, ಗಂಡಾಗಿ ನೀನ ನನ್ನ ಮಾತು ಕೇಳಲ್ಲಗೆ ಅಂದ್ರೆ ಏನ್ ತಗಿ ನಿನ್ ಮಾತ್ ನಾ ಕೇಳ. ಇನ್ ಮುಂದ್ ನನ್ ಬುದ್ಧಿ ತೋರಿಸ್ತೇನೆ. ಅಂದ್ರ ಏನ್ ಮಾಡ್ಬೇಕತ್ ಮಾಡಿ ಈಗ? ಅಲ್ಲ, ಆಕಿ ಏನ್ ಕಾರ್ಬಾರ್ ಮಾಡ್ತಾಳ, ಆಕಿ 10 ಪಟ್ಟು ಕಾರ್ಬಾರ್ ಮಾಡ್ತೇನೆ. ನಿನಗೆ ಯಾಕೆ ಅರ್ಥ ಆಗೋಲ್ದ? ನನ್ನ ಮದುವೆ ಆಗೈತಿ, ಮನ್ಯಾಗ ನಾನು ಹೇಳ್ತಿದ್ದಾಳ. ನಿಮ್ ಬಗ್ಗೆ ನಮ್ಮ ಮಾವ ಹೇಳಿದಾರ, ನಿಮ್ ಮ್ಯಾಲ ನಂಗ್ ಪ್ರೀತಿ ಇದೆ. ಇನ್ನೊಬ್ಬರ ಬಗ್ಗೆ ಹೇಳಿದ್ರ, ಇನ್ನೊಬ್ಬರ ಬಗ್ಗೆ ಕೇಳಿದ್ರ, ಇನ್ನೊಬ್ಬರ ಮಾರಿ ನೋಡಿದ್ರ ಪ್ರೀತಿ ಅಂತಿಲ್ಲ. ಅದು ಪ್ರೀತಿ ಅಲ್ಲ, ಸುಮ್ಮ ಆಕರ್ಷಣೆ. ಇದೆಲ್ಲ ಬೇಡ. ಊರಾಗ ಗೌಡ್ರದ ಅಂತ ಒಂದು ಹೆಸರೈತಿ, ಆ ಹೆಸರಿಗೆ ಮಸಿ ಬಿಡ್ಯಾಕ ನಮಗಿಷ್ಟ ಇಲ್ಲ. ಅದು ಅಲ್ದ, ಮದುವೆ ಆದ ಹುಡುಗನ ಜೊತೆ ನಿಂದ ಹತ್ರ ಪ್ರೀತಿ? ಈಗ ನೀವ್ ನಂಗೆ ಪ್ರೀತಿ ಮಾಡ್ಲಿಕ್ಕಂದ್ರ ನಾನ್ ಮನೆಗೆ ಹೋಗೋದಿಲ್ಲ. ಓದು ವಯಸ್ಸೈತಿ, ಚಂದ ಓದ. ನೀ ಪ್ರೀತಿ ಮಾಡಾಕತ್ತಿ ಅನ್ನೋ ಸಂಬಂಧ, ನಿನ್ನ ರಂಸೋ ಸಂಬಂಧ ನಾನು ನಿನ್ನ ಪ್ರೀತಿ ಮಾಡ್ತೀನಿ ಅನ್ಬೋದು. ಆದ್ರೆ ಅದನ್ನ ನೀ ತಲೆ ತಗೊಂಡೆ ಅಂದ್ರೆ ನನ್ನ ಜೀವನನೂ ಹಾಳಾಕೈತಿ, ಈಗ ನಿನ್ನ ಜೀವನನೂ ಹಾಳಾಕೈತಿ, ಯಾಕೆ ನಮ್ಮ ಗೌಡ್ರ ಮರ್ಯಾದನೂ ಹಾಳಾಕೈತಿ. ಬರ್ದು ಈಗ ಬಂದಿ ನೀನು ನೋಡಾಕತ್ತಿದ್ದ ನಾನು. ಪ್ರೀತಿ ಅಂದ್ರೆ ಎಲ್ಲ ಸಿಟ್ಯಾಗ ಚಂದವ, ಇಲ್ಲೆಲ್ಲ ನೀವ್ ಬೇಕಂದ್ರ ಬೇಕ್ ನಂಗೆ ಅಷ್ಟೇ. ಇಷ್ಟು ಹೇಳಾಕತ್ರು ಒಂದು ಗಂಡಿನ ಸಲಿಗೆ ಬೆಳೆಸಾಕತ್ತಿಲ್ಲ. ಬೇಡ, ವಯಸ್ಸಿನಾಗಿದ್ದು ಹುಚ್ಚು ಪ್ರೀತಿ ಬೆಳಿದ ಹಿಂಗ. ನೀನ್ ಬೇಕಂತ ಅನ್ನಕತ್ತೀನಿ, ನಿನ್ ಬಿಟ್ಟು ಹೋಗಲ್ಲ. ಹೇಳಿದ ಮಾತು ಕೇಳೋಲಾಗಿ ಅಂದ್ರ ಸೀದಾ ಗೌಡ್ರ ತಕ ಬಂದ ನೀ ಮಾಡಾಕತ್ತಿದ್ ಹೇಳ್ಬೇಕಾಗತ್ ನೋಡ. ಸೊ ಮನಿಗ್ ಹೋಗೀಗ. ಇಲ್ಲ, ನಾ ಹೋಗಲ್ಲ. ಗೀತಾ, ಅಲ್ಲ ಶಾಣೆಕೆ ಅಂತಂದ್ರ ಇಲ್ಲೇನ್ ನೆಗಡ ಮಾಡಾಕತ್ತಿ? ಅಲ್ಲ, ಎಂದೂ ಹಿಂಗ್ ಮಾಡ್ದಾಕೆ ಅಲ್ಲ, ಈಗ್ಯಾಕ ಹಿಂಗ್ ಮಾಡಾಕತ್ತಿ? ಗೌಡ್ರ, ಆ ಹುಡುಗಿದೇನು ತಪ್ಪಿಲ್ರಿ, ಹಂಗಂತ ನಮ್ದೇನು ತಪ್ಪಿಲ್ರಿ. ಏನೋ ತಿಳಿಲಾರಕ್ ಮಾಡ್ಯಾವ, ಹೋಗ್ಲಿ ಬಿಡ್ರಿ. ನನಗೆಲ್ಲ ಗೊತ್ತೈತಿಪ್ಪ, ನಾನೆಲ್ಲ ನಿಂತು ಕೇಳ್ಕೊಂಡಿನಿ. ಇದ್ರಾಗ ನಿಂದು ತಪ್ಪಿಲ್ಲ. ಆದ್ರೆ ಈಕೆ ಯಾಕೆ ಹಿಂಗೆ ಮಾಡಿಲ್ಲ ಅಂತ ನನಗೆ ಗೊತ್ತಾಗ್ಲಿಲ್ಲ. ತಿಳಿಲಾರಕ್ ಮಾಡಿಬಿಡ್ರಿ. ನಡಿ ನಡಿ ಮನೆಗೆ ನಡೀನಿ. ಯಾರ ಮಾತು ಕೇಳಿ ಹಿಂಗೆ ಮಾಡಿದ್ದೀನಿ? ಮಾವ, ಅಕ್ಕ ಹಿಂಗ್ ಮಾಡಂತ ಹೇಳಿದ್ರು ಅಷ್ಟೇ. ಏನ ಈಕೆ ಹೇಳಿದ್ಲ? ಮಾವನ ಜೀವ ನೆನೆಸಿ 4 ದಿನ ಇರ್ಬೇಕಂತ ಹುಡುಗಿ ಬಂದೈತಿ. ಆ ಹುಡುಗಿಗೆ ಇಂಥ ಕೆಟ್ಟ ಬುದ್ಧಿ ಕಲಿಸ್ಕೊಡಕತ್ತಿ? ನಾ ಏನು ಹೇಳಿಲ್ರಿ, ಒಟ್ಟು ಹೋಗೋಲ್ದ ಅನ್ನಕತ್ತಿದ್ಲ. ಹೋಗಿ ಊರಾಗ ಅಡ್ಡಾಡ್ಕೊಂಬ ಅಂತೇಳಿ ಅಷ್ಟ. ಹೇಳ ಅನ್ನಕ್ಕೆ ಇಲ್ಲ ಮಾವ, ಅಲ್ಲಿ ನಡೆದೈತೆಲ್ಲ ಹೇಳ್ಕೊಟ್ಟಿದ್ ಅಕ್ಕ.
ಮಂದಿ ಜೀವನ ಹಾಳು ಮಾಡಿದ್ದಲ್ದ ಮನ್ಯಾಗ ನನ್ನ ತಂಗಿ ಮಗಳ ಜೀವನ ಹಾಳು ಮಾಡಿದೆ ನೀನು ಸೀಳ್ಬಿಡ್ತೀನ ಮತ್ತೆ ನೋಡವಾ ಹಂಗೇನಾರ ಜೀವ ನೆನಸ್ತು ಅಂದ್ರ ಫೋನ್ ಹಚ್ಚು ನಾ ಬಂದು ನೋಡ್ಕೊಂಡು ಹೋಗ್ತೇನೆ ನೀ ಇಲ್ಲಿರೋದು ನನಗೆ ಯಾಕೋ ಸರಿ ಕಾಣಿಸೋದು ನೀನು ಬಿಟ್ಟು ಬರ್ತೇನೆ ನಡಿ ರೀ ಈಕೆಂದ್ರು ಎಷ್ಟು ಹೇಳಿದ್ರು ನನ್ನ ಮಾತು ಕೇಳೋಲಾಗ ಸುಮ್ಮನೆ ನೀನೋ ಇನ್ನೊಂದು ಮಾತು ಹೇಳ್ಬಿಡಣ. ನಿಮ್ಮ ಮೊಯ್ನಿ ತನ್ಯಾಗ ಒಳ್ಳೆ ವಿಚಾರ ಅದಾವ, ಆದ್ರೆ ತಿಳ್ಕೊಳ್ಳೋರೆಲ್ಲಾ ತಪ್ಪು ತಿಳ್ಕೊಳಕತ್ತಾರ. ಅದಕ್ಕೆ ನನಗೂ ಏನೋ ಮಾತಾ ಬರ್ಲಿಲ್ಲ, ಹೇಳಷ್ಟು ಹೇಳ್ತೀನಿ. ಆದ್ರ ನೀನ್ ಏನ್ ತಿಳ್ಬೇಕು, ಯಾರ ಮಾತು ಕೇಳಬಾರ್ದು. ಆಕೆ ನನ್ನ ಮಾತ ಕೇಳೋಲಾಗ ಇನ್ ಯಾರ ಮಾತು ಕೇಳ್ತಾಳ? ಅಷ್ಟಕ್ಕಾಕಿ ಈಗ ಊರಾಗ ಯಾರು ಪರಿಚಯ ಅದಾರ? ಪರಿಚಯ ಇರೋರ ಗೌಡ್ರು. ಸ್ವಲ್ಪ ಯಾಕೋ ಗೌಡ್ರ ಇಂತಿ ಮಾತು ಕೇಳ್ತಾಳ ಅನ್ನೋ ಸುದ್ದಿ ನನ್ನ ಕಿವಿ ತಕ ಬಂದವು. ಅದೆಷ್ಟು ಬಿಟ್ರೆ ಚಲೋ ಆಕೈತಿ. ನಾನು ಹೆಂತಂದ್ರೆ ಕೇಳಿಲ್ಲ, ಅದ ಸಿಟ್ಟು ಗೌಡ್ತಿಗಿ. ನಿನ್ ಹೆಂತ ಕೇಳಕತ್ತಂದ್ರ ಮನಿನ ಹೊಡೆದಕ್ಕಂದ್ರ. ನೀ ಹೇಳೋ ಮಾತು ಕರೆ ಐತನ. ನಾ ಏನು ಅನ್ಲಾರ್ದನ ಸಾವುಕಾರ್ತಿನ ಮನಿಗೆ ಕರ್ಸಿದ್ರು. ಏನಂದ್ರ ಅಲ್ಲೇನಂತಾರ? ನನಗ ಬೈದು ಹೋದ್ರ ಅವರು. ಮನ್ಯಾನ ಮಾತ ಬೂದಿ ಮುಚ್ಚಿದ ಕೆಂಡದಿದ್ದಂಗ. ಸ್ವಲ್ಪ ಹೊರಗಿನ ಗಾಳಿ ಬಡಿತೇಳಿ ಮನಿಗೆ ಉರಿ ಹತ್ತದ. ನಾನು ಹೆಂಡತಿ ಹತ್ರ ತಿಳ್ಕೊಂಡಾಳ. ಇಕ್ಕೋಬೇಕು ತಿಳ್ಕೊಂಡ್ಲಂದ್ರ ಮನಿ ತಣ್ಣಗ ಇರ್ತದ. ಎಂದ ಮದುವೆ ಆಗೈತಿ ಅಂದಿನಿಂದ ನನ್ನ ತಲೆನೇ ಸರಿ ಇಲ್ಲನ. ಅಂತದ್ರಾಗ ಮದುವೆ ಮಾಡಿ ನನ್ನ ಖುಷಿಗೆ ಅಪ್ಪ ನಡ್ಕೊಂತ ಪಂಡ್ರಾಪುರ್ಕೊಂಡ್ ಹೋಗ್ಯಾನ. ಅಪ್ಪ ಬರ್ದ್ರೊಳಗ ಮನ್ಯಾಗ ಜಗಳ ಅನ್ನೋದು ಇರಬಾರ್ದು, ಮನಿ ತಣ್ಣಗ ಇರ್ಬೇಕು ನೋಡು. ವೈನಿ ಹೇಳಿದ್ರ ಸಿಟ್ಟಿಗೆ ಬರ್ತಾಳ, ನಾ ಹೇಳಿದ್ರ ಜಗಳಕ್ಕೆ ಬರ್ತಾಳ. ನಾಳೆ ಏನ್ ಮಾಡ್ಲೇನ? ಹಿರಿಯರ ಮದ್ವಿ ಮಾಡ್ಯಾರಂದ್ರ ಯುವಕರ್ನು ಬಿಡಾಕ್ ಬರೋದಿಲ್ಲ. ಹಂಗಂತೇಳಿ ಅವ್ರಿಗೆ ಬಾಯಿ ಮಾಡಕ್ಕೂ ಆಗುದಿಲ್ಲ. ನಮ್ಮಲ್ಲಿ ಹೊಂದಾಣಿಕಿತ್ತಂದ್ರ ಹೆಂಗೋ ಏನೋ ಹೋಗೈತಿ. ಆದ್ರ ಹೆಂಡ್ರ ಮಾತು ಕಿವಿ ಹಾಕೋಬೇಡ. ಯಾವ ಕಾರಣಕ್ಕೂ ಸಿಟ್ಟಿಟ್ಕೊಂಡು ಅಣ್ಣ ಹಿಂಗಂತ ಬರಬೇಡ, ತಮ್ಮ ಹಿಂಗಂತ ನಾನು ಬರೋದಿಲ್ಲ. ಅಣ್ಣ, ನಮ್ಮ ಅಣ್ಣತಮ್ಮಕ್ಕೆ ಹೆಂಗೈತಿ ಅಂತ ನಮ್ಗ ಅಷ್ಟ ಅಲ್ಲ, ಇಡೀ ನಮ್ಮ ಊರಿಗೆ ಗೊತ್ತೈತಿ. ಆದ್ರ ಈ ರೀತಿ ಆತಿಲ್ಲ ಯಾಕ? ಬಂದು ಬಹಳ ದಿನ ಆಗಿಲ್ಲ, ಮತ್ತೇನು ಖದ್ದಿ ಎಬ್ಸಿರ್ ನೀವು? ಯಾಕವ ಏನ್ ನಿಂದ? ನನ್ನನ್ ಕೇಳ್ತೀರಿ? ನನ್ಕಿಂತ ಮೊದ್ಲು ಅಕ್ಕಿ ಬಂದಾವ, ಅಕ್ಕಿನ ಕೇಳ್ರಿ. ಏನವ ಇದು ಸಮಸ್ಯೆ? ಏನಾರ ಒಂದು ರಗಳಿ ಎಬ್ಸಿರ್ತಿರಲ್ಲ, ಈಗ ಏನಾಗಿತ್ತವ? ಏನಾಗಿಲ್ರಿ, ಸುಮ್ನ ರಗಳೆ ಎಬ್ಸಾಕತ್ತಾಳ. ಮನ್ಯಾಗ ಮಾತಾಡೋರ್ ಜೊತೆ ಚಂದಾಗ ಮಾತಾಡನಾಕತ್ತೇನಷ್ಟ. ಅಲ್ರಿ, ನನ್ ಗಂಡನ ಜೊತೆ ನಾ ಮಾತಾಡ್ಬೇಕಂದ್ರ ಈಕಿನ ಕೇಳೇ ಮಾತಾಡ್ಬೇಕೇನ್ರಿ? ಬರಬ್ಬರ ಇದ್ರಿ ಯಾಕೆ ಹೇಳಿದ್ ಮಾತು? ಇರೋ ಸೊಸಿ ಅಂದ್ ಬಳಿಕ ಈಕಿ ಹೇಳ್ದಂಗ ಕೇಳುದಿರ್ತೈತನೆ. ಹಂಗ ಹೇಳಾಕತ್ತಿಲ್ರಿ ನಾನು. ಓಣ್ಯಾಗ ಗಂಡಗ ಗಲಗಲ ಬಾಯ್ ಮಾಡಾಕತ್ರ ನೋಡ್ಕೊಂಡ್ ಸುಮ್ಮನೆ ಇರ್ಲಿನ ನಾನು. ಆಕಿನ ಗಂಡಗ ಆಕಿ ಬಾಯ್ ಮಾಡಾಕತ್ತಾಳ, ನಿನ್ ಗಂಡಿಗೆ ಏನ್ರ ಬಾಯ್ ಮಾಡಾಕತ್ತಿದ್ದನ? ಅಲ್ಲ, ಎಷ್ಟರ ಆಕಿನ ಗಂಡ ಮೇಲೆ ಅಧಿಕಾರ ಚಲಾಯಿಸಕತ್ತಿ? ಹೇಳೋರು ಕೇಳೋರು ಯಾರು ಇಲ್ಲಂದ್ರ ಹಿಂಗ ಅಕ್ಕಾವ್ರಿ. ಇದೊಂದ್ಸಲ ನೀ ನನ್ನ ಮುಖ ನೋಡಿ ಗಪ್ಪ ಆಗ್ಬಿಡವ. ಇನ್ನು ಮುಂದೆ ಇಂಥದೇ ಪ್ರಸಂಗ ಬಂದ್ರ ಅದೇನಂತ ವಿಚಾರ ಮಾಡೋಣಂತ. ಇದೊಂದ್ಸಲ ಅಂತೇಳಿ ನಿಮ್ಮ ಸಾಲ್ ಮಾಡ್ಕೊಂಡ್ ಕುಂತೀರಿ. ಆಕಿನ ಗಂಡನ ಜೊತೆ ಆಕಿ ಇರ್ತಾಳ, ಈಕಿನ ಗಂಡನ ಜೊತೆ ಈಕಿ ಇರ್ತಾಳ. ಏನೆಂಬುದು ಕಡ್ಡಿ ಮುರ್ದಂಗ್ ಮಾತಾಡ್ರಿ. ನಾನ ತಿಳ್ಕೊತೀನಿ, ಇನ್ ಆಕಿಗೆ ಒಂದ್ ಮಾತು ಏನೋ ಅಂಬಿದ್ದೀನಿ. ಏನ್ರಿ ಬಾಯ್ ತಪ್ಪನ್ಲಿ ಅಂದ್ರ ಏನ್ ಮಾಡ್ರಿ? ಅವನೇನ್ ಕೇಳ್ತೀವ? ನಿಂಗ್ ಅಣ್ಣ ಕರ್ಕೊಂಡು ಬ್ಯಾರ ಆಗ್ಬಿಡು. ಮಾತಿಗೂ ಬರೀ ಬ್ಯಾರಾಗ ಮಾತಾಡ್ತೀಯಲ್ಲ. ಏನಾರ ಒಂದಿಟ್ಟು ಜೀವನ ಅಂದ್ಮೇಲೆ ಬಂದಿರ್ತಾವ, ಹೊಂದಾಣಿಕೆ ಮಾಡ್ಕೊಂಡು ಹೋಗ್ರಿ ಅಂತ ಹೇಳೋದಿರ್ತೈತಿ. ನೀ ಏನು ನೋಡವ, ಹೊಂದಾಣಿಕೆ ಮಾಡ್ಕೊಂಡು ಹೋಗ್ರಿ, ಅದ್ರಾಗ ಸುಖ ಐತಿ. ನೋಡವ, ಆಕಿಗೆ ಏನು ಹೇಳ್ಬೇಕೋ ಹೇಳಿನಿ, ಬುದ್ಧಿ ಮಾತಾಗೈತೆ ಅದು. ಹಂಗೇನ್ರ ಮನ್ಯಾಗ ಪ್ರಸಂಗ ಬಂದ್ರ ನೀ ಏನು ಮಾತಾಡಕ್ ಹೋಗ್ಬೇಡ, ಬಂದು ನಮಗ್ ಹೇಳು. ಬರೀ ಅವ್ರ ಬೈದು ನೀ ಬೈಸ್ಕೊಂಡಂಗ ಆಗ್ಬಾರ್ದು. ನಿಂದು ಜೀವನ ಐತಿ, ಅರ್ಥ ಮಾಡ್ಕೋ. ನಿಮ್ ಮುಖ ನೋಡಿ ನಿಮ್ ಮುಂದ್ ಬಂದ್ ಹೇಳೇನ್ರಿ ಮುಂದಿನ ಸತ್ತೆ. ಬದುಕಿ ಬಾಳೋರ್ ಮಧ್ಯೆ ಯಾಕೆ ಹುಳಿ ಹಿಂಡು ಕೆಲಸ ಮಾಡ್ತೀಯ ನೀನು? ಮನಿ ಹಿರೇ ಸೊಸಿ ಅಂತೇಳಿ ಬಾಳ್ ಸೊಕ್ಕಿಲೆ ಮಾತಾಡ್ತಿದ್ಲು, ಈಗ ಸೊಕ್ಕು ಮುರ್ದಂಗ ಆಗೈತೆ ಆಕಿಗೆ. ಅವ್ರ ಜೀವನ ನೋಡಿ ನಿನಗ ಹಾಲು ಕುಡ್ದಷ್ಟು ಆನಂದ ಆಗತ್ತೈತಲ್ಲ. ಹುಚ್ಚಿ, ಇದನ್ನ ಅವ ಮೆಚ್ತಾನ ಬಾ.
ನಾ ಏನ್ ಮಾಡ್ಲಿ ಹೇಳ್ರಿ ಗೌಡ್ರ, ಹೇಳಿದ ಮಾತು ಈಕಿ ತಿಳ್ಕೊಳಕ್ತಾ ಇರಲಿಲ್ಲ, ಈಗ ಬರ್ಬರ್ತಾ ಆಕಿನೂ ತಿಳ್ಕೊಳಕ್ತಾ ಇರಲಿಲ್ಲ. ನನ್ನ ತಮ್ಮನ ಮುಖ ನಾ ನೋಡ್ದಂಗ ಆಗೈತಿ, ನನ್ನ ಮುಖ ಅವ ನೋಡ್ಲಾರಂಗ ಆಗೈತ್ರಿ. ಸ್ವಲ್ಪ ಸಿಟ್ಟು ಅನ್ನೋದು ಕಡಿಮೆ ಮಾಡ್ಕೊಳವ, ಬರ್ಬರ್ತಾ ಜಾಸ್ತಿ ಆಗಕ್ ಹತ್ತಿದು. ಎಲ್ಲಾರು ತಪ್ಪು ನನ್ ಮೇಲೆ ಹಾಕಿ ನನ್ನ ಕೆಟ್ಟಾಕಿ ಮಾಡಾಕತ್ತಿ. ನನಗ ಮಾತ ಬರುವಲ್ಲ. ಮಾತು ಅತಿ ಆದ್ರ ತಪ್ಪು ಎದ್ದು ಕಾಣುವಲ್ಲ. ಮನ್ಯಾಗ ಹೆಂಗಿರ್ಬೇಕು ಹಂಗಿದ್ರ ನಿನಗೂ ಚಲೋ, ನಮಗೂ ಚಲೋ. ಆಯ್ತಾಳ್ರಿ, ಬಾಯಿ ಮುಚ್ಕೊಂಡ್ ಸುಮ್ನೆ ಇರ್ತೇನೆ. ನೋಡಲ್ಲಿ ಸುಮ್ಮನೆ ಇರ್ತೀನಿ ಅನ್ನೋ ನಿನ್ನ ಮಾತಿನಾಗೂ ಸಿಟ್ಟೈತಿ. ಅಂದಮೇಲೆ ತಪ್ಪು ನಿನ್ನ ಮ್ಯಾಗ ಹಾಕ್ಲಾರ್ದು ಏನೇನು ಮಾಡಕ್ಕಾಕತಿವ? ನಮ್ಮ ಮನೆ ವಿಚಾರ ಒಳಗ ಯಾವ ಅಂಜಿಕೆನೂ ನನಗಿಲ್ರಿ. ನಮ್ಮ ತಮ್ಮನ ಹೆಂಡತಿನ ನೀವು ಹುಡುಕಿ ಮದುವೆ ಮಾಡಿರಲ್ಲ, ಅಲ್ಲಿ ಏನ್ರ ಸ್ವಲ್ಪ ಕದ್ದೆ ಹತ್ತಂದ್ರ ನಿಮ್ಮ ಮರ್ಯಾದೆ ಎಲ್ಲಿ ಧಕ್ಕಿ ಬರ್ತೈತೆ ಅನ್ನೋ ಅಂಜಿಕೆನ ಹೆಚ್ಚಾಗಿದ್ರಿ. ಏನು ಮಾಡ್ತೀರಿ ಮಾಡ್ರಿ, ಆದ್ರೆ ನಿಮ್ಮ ಹೆಸರಿಗೆ ಧಕ್ಕಿ ಬರೋಂಥ ಕೆಲಸ ನಮ್ಮ ಕೈಲಿ ಆಗಬಾರ್ದು. ಅದನ್ನ ನೀವತ್ತಿದ್ರಿ. ಈಗ ಹಿಂಗ ಇದು ಅತಿ ಆತಂದ್ರ ಮನೆ ಬ್ಯಾರೆ ಮಾಡೋದ ಚಲೋ. ಏನ್ರಿ ಇದು? ಮತ್ತಿನ್ನೇನೈತಪ್ಪ, 100 ವರ್ಷ ಬದುಕಿದ್ರು ಸಾವು ತಪ್ಪಿದ್ರ, 1000 ವರ್ಷ ಬದುಕಿದ್ರು ಅಣ್ಣತಮ್ಮರು ಬೇರೆ ಆಗೋದು ತಪ್ಪೋದಿಲ್ಲ. ಯಾವಾಗೂ ಆಗೋ ಬದ್ಲಿ ಈಗ ಬದ್ಲಿ ಆದ್ರ ಚಲೋ ಅಲ್ಲನ? ಸುಮ್ ಬ್ಯಾರೆ ಮಾಡ್ಕೊಂಡ್ ತಿನ್ಬಿಡ್ರಿಪ್ಪ, ಕದಿ ಕಡದ್ ಹೋಗತ್ತೆ ಅತ್ಲಾಗ. ಅಲ್ಲೋ ಅಪ್ಪರ ದೇವ್ರಿಗೆ ಹೋಗ್ಯಾನ, ಅಪ್ಪ ಇಲ್ಲಾರ ಹೊತ್ತ ಹಿಂಗ್ ಬ್ಯಾರೆ ಆಗುದಂದ್ರ ನೋಡಿದ್ ಬಂದ್ ಏನ್ ತಿಳ್ಕೊಳಕಿಲ್ಲ, ಹೊಳ್ಳಿ ಬರೋಣ ಅವರ ಏನ್ ತಿಳ್ಕೊಳಕಿಲ್ಲ. ಒಂದು ಮಾತಾಡ್ಲಾರವ ಯಾಕ? ಏನ್ ವಿಚಾರ ಮಾಡಿದೀನಿ ತಲ್ಯಾಗ? ಏನಿಲ್ರಿ, ನಾ ಹೇಳ್ದಂಗ್ ಕೇಳತ್ತಾರ ಅಷ್ಟರಿ. ಅಲ್ಲ, ಇಷ್ಟ ದಿವಸ ಆತ್ ನಾ ಬಂದು ಒಂದಿನಾನು ನಾ ಹಿಂಗ್ ವಿಚಾರ ಮಾಡಿಲ್ಲ. ನೀ ಯಾಕ ಹಿಂಗ್ ವಿಚಾರ ಮಾಡಾಕತ್ತಿ? ನೀ ಯಾಕೆ ವಿಚಾರ ಮಾಡ್ತಿ? ಮನ್ಯಾಗೆಲ್ಲ ಕಾರ್ಬಾರ್ ನಿಂದ ನಡ್ದತ್ಲ. ನಿನ್ನ ಮಾತಿಗೆ ನಗ್ಬೇಕ ಅಳ್ಬೇಕವ. ನೀ ಮಾತಾಡೋ ಮಾತಿಗೂ ನಿನ್ನ ಮುಖ ಲಕ್ಷಣಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲಲ್ಲ. ಈ ಮನ್ಯಾಗ ಕೂಡಿ ಚಂದಾಗ ಬಾಳ್ಬೇಕಂತ ಬಂದೀವೋ ಇಲ್ಲ ನಾ ಮನೆ ಹೊಡಿಬೇಕಂತ ಬಂದೀವೋ? ಯಾಕೆ ಹಿಂಗೆ ಮಾಡಕತ್ತೀವ ಅಣ್ಣ? ಇದಕ್ಕೆಲ್ಲ ಪರಿಹಾರ ಒಂದ, ಅದ ಬೇರೆ ಆಗೋದು. ಬೇರಾಗಿ ಬಿಟ್ಟಿವ ಅಂದ್ರೆ ನೀನು ಮನಸ್ಸಿಗೆ ಏನು ತಿಳ್ಕೊಳಂಗಿಲ್ಲ, ನಾನು ಏನು ತಿಳ್ಕೊಳಂಗಿಲ್ಲ. ಇರ್ಬೇಕನ್ನೋ ಮನಸ್ಸಿದ್ರ ಅದ ಮನ್ಯಾಗ ನೀನು ಹೆಂಡತಿ ಕರ್ಕೊಂಡು ಆರಾಮ್ ಚಂದಗಿರು. ಆದ್ರೆ ಬ್ಯಾರೆಗೂ ಮಾತು ನಿನ್ನ ಬಾಯಾಗೂ ಬರಬಾರ್ದು, ನನ್ನ ಬಾಯಾಗೂ ಬರಬಾರ್ದ. ಅಪ್ಪ ಮಕ್ಳು ಚಂದದಾರ ದೇವ್ರಿಗೆ ಹರಕಿ ತೀರ್ಸಾಕು ಏನು ಮಳೆ ಬರೋದ್ರಾಗ ಹಿಂಗೆಲ್ಲ ಆಗಿದ್ ನೋಡಿ ಎದಿ ಹೊಡ್ಕೊಂಡು ಸಾಯ್ಬೇಕೇನು? ಒಂದ ಮನ್ಯಾಗ ಕೂಡಿರಾಕ ಏನ್ ದಾಡಿಗೈತೆ? ಈ ಕಣ್ಣೀರ್ಕ ನಿಮ್ ತಮ್ಮ ಮಳ್ಳಾಗ್ತಿರ್ಬೇಕ್ರಿ, ಆದ್ರ ನಾ ಅಂತೂ ಆಗೋದಿಲ್ರಿ. ಅಪ್ಪ ಬರ್ತಕ ಏನೂ ಮಾತಾಡೋದು ಬೇಡ. ಈಗ ಹೆಂಗ್ ಹೊಂಟೀವಿ ಹಂಗ ಹೋಗೋಣ. ಆಯ್ತಾಡ್ರಿ, ಅವರು ಬಲ್ರಿ, ಅಲ್ಲಿ ತಕ ನಮ್ ಊರಿಗೆ ಹೋಗಿ ನಡ್ರಿ. ಯಾಕೋ ರವಿ, ನಿಮ್ಮ ಅಣ್ಣನ್ ಮಾತ್ ಮೀರುವಷ್ಟು ಬದಲಾದಿ? ಮತ್ತೇನು ಮಾಡ್ಲಿವನಿ? ಮನ್ಯಾಗ ನೆಮ್ಮದಿಯಿಂದ ಇರ್ಬೇಕಂದ್ರ ಒಬ್ಬರು ಮಾತ್ರ ಕೇಳಬೇಕಲ್ಲ. ಹಂಗಲ್ಲೋ, ಬದಲಾಗಾಕ ನಿಂತಾನ. ಎಷ್ಟು ತಿಳಿಸಿ ಹೇಳಿದ್ರು ಬದಲಾಗೋದಿಲ್ಲ. ಅಪ್ಪ ಬರ್ತಕ ನೀ ಮನೆ ಬಿಟ್ಟು ಹೋಗ್ಬೇಡ, ನೀನ ಮನ್ಯಾಗಿರು, ನಾವು ಎಲ್ಲೋ ಇರ್ತೀವಿ. ಅಪ್ಪ ಬಂದ್ಮ್ಯಾಗ ಅವರ ಸಿಟಿ ಹೋಗ್ಯಾರ ಅಂತೇಳ ಹೊಸ್ತಾಗಿ ಬಂದಕ್ಕಿ ಮುಂದ ನೀ ಕೆಟ್ಟ ಬೇಡ, ನಾವು ಕೆಟ್ಟಾಗ ನೋಡಿದ್ವಿ. ಸಮಾಧಾನ ಆತ? ಈಗಿನ ಸಮಾಧಾನ ಆತಿಲ್ಲ ನಿನಗ? ಇಷ್ಟ ಮಾತಾಡಿನಂತ ಈಗ ದಾರಿಗೆ ಬಂದ್ರ ಅವ್ರು. ಕಡಿಕು ನಿನ್ನ ಹಠನ ತೀರ್ಸಿದಲ್ಲ, ಬಾ ಶಾನೇದಿ. ಹಂಗಾತ? ಹೌದ್ ನೋಡ್ರಿ, ನಾ ಅಂದ ಮಾತಿಗೆ ಇಬ್ರು ಗಂಡ ಹೆಂಡತಿ ಮನಿ ಬಿಟ್ಟ ಹೋದ್ರ ನೋಡ್ರಿ. ನನ್ನ ಕಂಡ್ರ ಎಷ್ಟೆಲ್ಲ ಮಾತಾಡಕಿ ಈಗ ಬಾಯಿ ಮುಚ್ಕೊಂಡ್ ಮನಿ ಬಿಟ್ಟು ಹೋದ್ಲಾ? ಈಗ ನನಗ ಹಾಳು ಕುಡ್ದಷ್ಟು ಖುಷಿ ಆತ್ ನೋಡು. ಆಕಿ ಏನ್ರ ನನ್ನ ಕಣ್ಣಿ ಕಾಣ್ಲಿ, ಆಕಿಗ್ ಮಾತಾಡ್ತೀನ. ಏನ್ ಮಾತಾಡಕತಿ? ಇಷ್ಟ ದಿನ ಅವ್ರು ನೋಡಿ ಸಂಸಾರ ಮಾಡು ಅಂತ ಹೇಳ್ತಿದ್ರಲ್ಲ, ಈಗ ನೋಡು ಗಂಡ ಹೆಂಡತಿ ಮನಿ ಬಿಟ್ಟ ಹೋಗ್ಯಾರ. ಹೌದೇನವ? ನೀವ್ ಅಕ್ಕಿಗಷ್ಟ ಬುದ್ಧಿ ಮಾತು ಹೇಳಿದ್ರಿ, ಆದ್ರೂ ನನಗಾಕಿ ಬಾಯಿಗೆ ಬಂದಂಗ ಮಾತಾಡ್ರಿ. ನಾನು ಹಂಗೆ ಮಾತಾಡಿನ್ರಿ, ಅದಕ್ಕೆ ಮನಿ ಬಿಟ್ಟು ಹೋದ್ರಡ್ರಿ. ಜೀವನ ಹ್ಯಾಂಗ ನಡಿಬೇಕು ಅಂತ ದೇವ್ರಿಗೆ ಗೊತ್ತು. ಎಷ್ಟು ಚಂದ ಹೇಳ್ತಿದ್ರಿ, ಅವ್ರ ನೋಡಿ ಕಲಿ ಕಲಿ ಅಂತೇಳಿ. ನಾನು ಅವ್ರಂಗ ಕಲಿಲೇನು? ನೋಡ್ರಿ, ಅವ್ರ ಸಿಟ್ಗೆ ಮನಿ ಬಿಟ್ಟೋಗ್ಯಾರ. ಅವ್ರು ವಾಪಸ್ ಎಲ್ರಿ ಬಂದ್ರೆ ನಾ ಅಂತೂ ಮನಿ ಕರ್ಕೊಳಂಗಿಲ್ಲ ನೋಡ್ರಿ. ಹಂಗಲ್ಲವಾ? ಸುಮ್ಮಿರಿ, ಅವರು ಸಕ್ಕಿಲ್ಲ ಮನಿ ಬಿಟ್ಟು ಹೋಗ್ಯಾರ, ಕರಿತಾರ ಅಂತೇಳಿ ನಾಟಕ ಮಾಡ್ತಾರ ಅವರು. ನೀನ್ ಕರ್ಯಾಕ್ ಹೋಗ್ಬೇಡ ವಾಪಸ್. ಈಗ ಮನಿ ಬಿಡಿಸಿನ್ರಿ, ಹಿಂಗ ಸೊಕ್ ತೋರ್ಸಾಕತ್ರ ಗಂಡ ಹೆಂಡತಿನ ಊರೇ ಬಿಡಿಸ್ತೀನ್ರಿ. ಇದ್ರ ನಿಮ್ಮಂತ ಸುಸಿ ಇರ್ಬೇಕು ನೋಡು.
ಹೋಗ್ಬಾ ಮತ್ತೆ ಆಯ್ತು. ಅಲ್ಲ ಮುಂದೆ ನಿಂತು ಮದುವೆ ಮಾಡಿವಿ ಯಾರ ಏನ್ರ ಅನ್ಕೋತಾರ ನೋಡ. ಯಾರೇ ಅನ್ಕೊಂಡ್ ಸುಮ್ ಕುಂದ್ರಿ. ಆತ್ ಬಿಡು, ಹೋಗಿ ಅವರಿಬ್ಬರಿಗೂ ಸ್ವಲ್ಪ ಸಮಾಧಾನ ಹೇಳಿ ಬಾ ಹೋಗು. ಆತಾಡ್ರಿ ಬರ್ತೀನಿ. ಚಂದಂಗ ಸಮಾಧಾನ ಮಾಡಿ. ಯಾಕೆ ಬಂತಂತಿನ ಅದು ನನ್ನ ಕಣ್ಣಾರೆ ಇಂಥ ಪರಿಸ್ಥಿತಿ ನೋಡಕ್ ಆಗವಲ್ದು. ತಮ್ಮ ಚಂದಿರ್ಲ ಅಂತೇಳಿ ಅನ್ನಾಗಿ ತಮ್ಮನ ಸುಖ ಬಯಸೋದು ತಪ್ಪೇನ್ರಿ? ನಾ ಹಂಗ ಹೇಳಕತ್ತಿಲ್ಲ, ಆದ್ರ ನಿನ್ ಹೆಂಡ್ತಿ ಎಷ್ಟೆಲ್ಲಾ ಕಾರ್ಬಾರ್ ಮಾಡಿದ್ಲು, ಎಷ್ಟೆಲ್ಲಾ ಹುರಿದ್ಲು, ಆದ್ರೂ ಆಕಿನ್ ಮಾತೀಗ ನಡೆವಳದ್ ನೋಡು. ಅವ್ರ ಚಂದ ಇರ್ಲಿ ಅಲ್ರಿ, ಅವ್ರ ಚಂದ ಇರ್ಲಿ ಅಂತಲ್ಲ ಹಿಂಗ್ ಮಾಡಾಕತ್ತಿದ್ ನಾವು. ಈ ಮಾತ್ ಮನಸ್ಸಿನಿಂದ ಬರ್ಲಿಲ್ಲವ, ಮ್ಯಾಗಿನ ಮಾತಿಗಟ್ಟೆ ಬಂತು ಈ ಮಾತು. ಯಾರ್ದೋ ಮಾತು ಕೇಳಿ ನನ್ನ ತಮ್ಮನ ಹೆಂಡತಿ ಮನಸ್ಸು ಬದಲು ಮಾಡಿರ್ಬೋದು, ಆದ್ರೆ ಇಷ್ಟು ದಿನ ಇಷ್ಟು ಚಂದ ಮನಿ ನೋಡ್ಕೊಂಬಂದ ಯಾರ ಮಾತಿಗೂ ಕಿವಿ ಕಬಲ್ ಕೊಡ್ಲಾರ ಈಗ ಮನಿ ಬಿಟ್ಟು ಬರಾಗೂ ನನ್ನ ಜೊತೆ ಬಂದಲ್ಲ, ಅಷ್ಟ ಸಾಕ್ರಿ. ಗಂಡ ಹೆಂಡತಿಗೆ ಹೆಂಡತಿ ಗಂಡಾಗಿ ಎಲ್ಲೋ ತಾಟಿ ಮೂಲೆ ಹೋಗಿ ತಣ್ಣಗೆ ಬದುಕ್ತೀವಿ. ನಿಮ್ಮ ಮಣತನ ನೋಡಿ ಬದುಕೋರ್ಗೆಲ್ಲ ಏನ್ ಉತ್ತರ ಕೊಡ್ತೀರಿ? ನಮ್ಮಂತ ನೋಡಿ ಬದುಕೋರ್ಗೆಲ್ಲ ಮಂದಿ ಮಾತಿಗೆ ಕಿವಿ ಕೊಡ್ಬೇಡ್ರಿ ಅಂತಂದ್ ಹೇಳ್ತೇವೆ. ಈಗ ಎಲ್ಲೋಗೋರು ಎಲ್ಲಂತ ಇರ್ತೀರಿ, ಎಲ್ಲಂತ ಬದುಕ್ತೀರಿ ನೀವು? ನನ್ ಗಂಡ ಎಲ್ ಕರ್ಕೊಂಡ್ ಹೋಗ್ತಾನಲ್ಲ ಅಲ್ಲಿ ಹೋಗ್ತಾನ. ಈಗ ಮನಸ್ಸಿನ ಕಾಡಕತ್ತಿರ್ಬೇಕಲ್ಲ, ಅಷ್ಟ್ ಇರ್ತದ ಮಾಡ್ಬಾರ್ದಂತ ಹೇಳಿ. ಚೇಚೆ ನನ್ ಮನಸ್ನಾಗ ಯಾವತ್ತೂ ನಾ ಹಂಗ್ ತಿಳ್ಕೊಂಡಿಲ್ರಿ. ಒಳ್ಳೇದ್ ಮಾಡೋರ್ಗೆ ಕಾಡು ಮಂದಿನ ಬಾಳ ಐತಿ. ಗೌಡ್ತೀರ, ಇವತ್ತು ನೀವು ನಮಗೆ ಕಾಡಿರ್ಬೋದು, ನಮಗೆ ಕಾಡಿದ ಪ್ರತಿಫಲವಾಗಿ ಇವತ್ತಲ್ಲ ನಾಳೆ ಕರ್ಮ ಅನ್ನೋದು ನಿಮ್ಮ ತಿರುಗಾಡಿ ಕಾಡ್ತೈತಿ. ಒಟ್ಟಿ ಕಿಚ್ಚಿನವ್ರು ನೀವು, ಮಾತಾಡೋರಲ್ಲ. ಅತಿಯಾಗಿ ತಮ್ಮನ ಮ್ಯಾಗ ಪ್ರೀತಿ ಇಟ್ಟಿದ್ದ ಹೆಚ್ಚಾತ್ರಿ, ಮನಿ ಮಂದಿನೆಲ್ಲ ನಂಬಿದ್ದು ತಪ್ಪಾತ್ರಿ. ತಮ್ಮನ ಹೆಂಡತಿ ಬರೋಣ ತಮ್ಮ ಹಿಂಗೆ ಬದಲಾಕಣ ನನಗ್ರಿ ಏನು ಗೊತ್ತ್ರಿ. ಇರ್ಲಿ ಅವ್ರವ್ರ ಚಂದ ಇರ್ಲತ್ತೇಳಿ ಎಲ್ಲೂ ಒತ್ತಾಟ ಬಂದಿದೆ. ಎಷ್ಟ ಸಿಟ್ಟಿದ್ರು ಎಲ್ಲ ನೋವು ನುಂಗಿ ಮುಂದೆ ಹಾಕೊಂಡು ಹೋಗ್ತೀರಿ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಅಣ್ಣ ತಮ್ಮ ನೀವು ಒಂದಿದ್ರು ಬಂದಕ್ಕಿನ ಎದುರು. ಗೌಡ್ರ, ನಾನು ಬಂದಕಿನ ಅಲ್ಲ ಈ ಮನೆಗೆ, ನಾನು ಎಷ್ಟ್ ಚಂದ ನೋಡ್ಕೊಂಡಿದ್ದೆ ಈ ಮನಿನ. ಅದ ಒಂದಿಷ್ಟು ಮಂದಿಗೆ ಕಣ್ಣು ಕೆಂಪಾದಂಗ ಆತವ. ಮತ್ ಯಾರಿಗೂ ಆಗಿಲ್ರಿ. ನಿಮ್ ಹೆಂಡತಿಗೆ ಕಣ್ ಕೆಂಪಾಗೈತಿ, ಅವ್ರ ಎಷ್ಟ್ ಚಂದ ಜೀವನ ಮಾಡ್ತಾರ ನೋಡ್ ಕಲಿ ಕಲಿ ಅಂದಿರಿ, ಅದ ಅವ್ರಿಗೆ ಈಗ ಸಿಟ್ಟಾಗೈತಿ. ಗೌಡ್ರ, ಅಪ್ಪ ಬರೋಣ ಒಮ್ಮಿನೊಮ್ಮೆ ಎದಿ ಹೊಡ್ಕೊಂಡಂಗ ಮಾಡ್ತಾನೆ. ಅಪ್ಪಗಿದು ಇನ್ನೂ ಗೊತ್ತಾಗಬಾರ್ದು ನೋಡ್ರಿ. ಯಾಕೆ ನಾನು ಹಿರಿ ಮಗ ಮನಿ ಬಿಟ್ಟು ಹೋದತ್ ಕೇಳಿದಂದ್ರ ನೀವ ಸ್ವಲ್ಪ ಅವ್ನು ಬೈದ್ ಬುದ್ಧಿ ಹೇಳ್ಬೇಕು. ಒಂದ ಮನ್ಯಾಗ ಅಷ್ಟ್ರು ಏನ್ ಚಂದ ಅನಿಸ್ತೈತೋ, ಹೊಸ್ತಾಗಿ ಬಂದಾರ ಅವ್ರವ್ರ ಸಂಸಾರ ಅವ್ರವ್ರ ಮರ್ಯಾದೆ ನೋಡ್ಕೋಬೇಕಲ್ಲ ಅಂತ ಹಿಂಗ ಏನಾರ ಮಾಡಿ ನಮ್ಮ ಅಪ್ಪನ ರಂಭಿಸ್ಬೇಕು ನೋಡ್ರಿ. ಅಂದ್ರ ಅವ ಗಟ್ಟಿಯಾಗಿರ್ತಾನ, ನಾವು ಇಲ್ಲಿ ನೆಮ್ಮದಿಯಾಗಿರ್ತೀವಿ. ಹಾ, ನಿಮ್ಮಪ್ಪಗ ಏನು ಹೇಳ್ಬೇಕು ಅನ್ನೋದ ತಿಳಿಯಾಕತ್ತಿದ್ದಿಲ್ಲ ನನಗೆ. ಇದೊಂದು ನೆನಪು ಮಾಡಿ ಚಲೋ ಮಾಡಿ. ಹಾ, ಅವ ಬಂದ್ಮೇಲೆ ಅವಂಗ ಅದೇನು ಹೇಳಿ ಸಮಾಧಾನ ಮಾಡಬೇಕು ಅಂತ ನಾ ಮಾಡ್ತೀನಿ. ಗೌಡ್ರ, ಮಾವಾರ ಸಮಾಧಾನ ಅದಾರ, ಅಕ್ಕಿನ ಕೈಯಾಗ ಅವ್ರ ಹೊಟ್ಟೆ ತುಂಬಂಗಿಲ್ಲ. ಅವ್ರು ಬಂದ್ರಂದ್ರ ಇಲ್ಲೇ ಬಂದಿರಂತ ಹೇಳಿ. ಯಾರ ಹೊಟ್ಟೆ ಹುಟ್ಟಿದ ಮಗಳವ ನೀನು, ಅದು ಎಂಥ ದೊಡ್ಡ ಗುಣದಕ್ಕಿದ್ದೀವಿ. ಆ ದೇವರು ನಿನಗೆ ಹಿಂಗೆ ಮೋಸ ಮಾಡಬಾರ್ದಾಗಿತ್ತವ. ತಮ್ಮ ಕೈ ಕೊಟ್ರು, ತಮ್ಮನ ಹೆಂಚು ಕೈ ಕೊಟ್ರು, ಕಟ್ಕೊಂಡು ಹೆಂಚು ಮಾತ್ರ ನನಗೆ ಕೈ ಕೊಡಲ್ಲ ಅನ್ನೋ ನಂಬಿಕೆ ಐತ್ರಿ. ಅದಕ್ಕೆ ಅಲ್ಲಿ ಏನೂ ಮಾತಾಡ್ಲಾರ ಈಕಿನ ಜೋಡ್ ಕರ್ಕೊಂಡ್ಬಂದಿನಿ. ನೋಡ್ರು, ನನಗಂತೂ ಇರೋ ಒಬ್ಬನ ಮಗ ನಾನು, ಅದು ಏನು ತಿಳಿಲಾರ್ದು ತಿಳಿಗೇಡಿನ ಐತಿ. ಮತ್ತು ನಿಮಗೇನೋ ತೊಂದರೆ ಬರಲಿ, ನಾನು ನಿಮ್ಮ ಜೊತೆಗೆ ಇರ್ತೀನಿ, ನೆನಪು ಮಾಡಿ ಬರ್ರಿ. ಬ್ಯಾಡ್ರಿ ಗೌಡ್ರ, ನಾವ್ ಅಲ್ಲಿ ಬರೋದು, ಗೌಡ್ತಿಯವ್ರು ಏನೋ ತಿಳ್ಕೊಳ್ಳೋದು ಆದಷ್ಟು ಆಗ್ವಲ್ದಕ್ಕ ನಾವ ಇಬ್ರು ಗಂಡ ಹೆಂಡತಿ ದುಡ್ಕೊಂಡ್ ತಿಂತೀವಿ. ನಿನ್ನ ಮಾತಿಗೆ ನನಗ ದುಃಖ ಅನ್ಸಾಕತ್ತೈತಿವ.
ಹೆಚ್ಚಿಗೆ ಮಾತಾಡಕ್ ಬಾಯಿ ಇಲ್ಲಾರ್ದಂಗಾಗಿ ಈ ಜನ್ಮದಾಗ ನೀ ಸಿಕ್ಕಿದ್ದ ನಮ್ಮ ದೊಡ್ಡ ಪುಣ್ಯ. ನಿನ್ನ ಮನ್ಸಿಗೆ ಏನಾರ ಹಾಳು ಅನಿಸಿತ್ತಂದ್ರ ದಯವಿಟ್ಟು ನಿನ್ನ ಗಂಡನ ಕ್ಷಮಿಸ್ಬಿಡ. ಆದ್ರೆ ಕಡಿತ ಕೈ ಎಷ್ಟೇ ಕಷ್ಟ ಬರಲಿ ನಿನ್ನ ದುಡಿದು ಸಾಕ್ತೀನಿ. ಆ ನಂಬಿಕೆ ಆ ಭರವಸೆ ನಾನು ನಿನಗೆ ಕೊಡ್ತೀನಿ. ಯಾರು ಇರ್ಲಿ ಬಿಡ್ಲಿ ಕಟ್ಕೊಂಡ್ ಗಂಡ ನೀವಿರ್ತೀರಲ್ಲ ಅಷ್ಟ ಸಾಕು ನನಗೆ. ನಂಬಿ ಬಂದು ಜೋಡಿರ್ಲಿಕ್ಕೆ ಹೆಂಗೆ ಯಾವುದೇ ಕಾರಣಕ್ಕೂ ನಿನ್ನ ತವ್ರ ಮನೆಗೆ ಈ ಸುದ್ದಿ ಮುಟ್ಟಿಸ್ಬೇಡ. ಅಳ್ಬೇಡ್ರಿ, ನಿಮ್ಮ ಮರ್ಯಾದೆ ಕಳಿ ಕೆಲಸ ನಾನು ಯಾವತ್ತೂ ಮಾಡಂಗಿಲ್ಲ.